ಅಂದ್ರೆ ಗಾಢನಿದ್ರೆಯ ಸ್ವರೂಪವನ್ನೆಲ್ಲ ಹೇಳ್ದೆ ನೀನು. ಗಾಢನಿದ್ರೆಯಲ್ಲಿರುವಾಗ ಇಂದ್ರಿಯಗಳೆಲ್ಲ ಹೋಗಿ ಮನಸ್ಸಲ್ಲಿ ಮುಚ್ಚಿಟ್ಕೊಳ್ತವೆ. ಮನಸ್ಸು ಹೋಗಿ ಆತ್ಮನಲ್ಲಿ ಬಚ್ಚಿಟ್ಕೊಳ್ಳುತ್ತೆ. ಎದ್ಮೇಲೆ ನಾನು ಸುಖವಾಗಿ ನಿದ್ರೆ ಮಾಡಿದೆ, ನಾನು ಏನನ್ನೂ ತಿಳಿಲಿಲ್ಲ ಅಂತ ಹೇಳಿವಲ್ಲ, ಅದನ್ನು ಹೇಳ್ಬೇಕಾದ್ರೆ ಯಾರೋ ತಿಳ್ಕೊಂಡಿರ್ಬೇಕಲ್ವಾ? ನಿದ್ರೆಯಲ್ಲಿರುವಾಗಲೂ ಏನನ್ನ ತಿಳ್ಕೊಂಡಿರ್ಬೇಕಾದ್ರೆ ನಿದ್ರೆಗೂ ತಿಳ್ಕೊಳ್ಳೋರು ಇರ್ಬೇಕು. ಆ ತಿಳ್ಕೊಳ್ಳೋರು ಯಾರು ಹೇಳಿಬಿಡುವೆ? ಇದು ಶಿಷ್ಯನ ಪ್ರಥಮ ಪ್ರಶ್ನೆ. ನಿದ್ರೆಯಲ್ಲಿ ಏನು ಗೊತ್ತಾಗಲಿಲ್ಲ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋರು ಯಾರು? ಗೊತ್ತಾಯಿತು ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು, ಅದೊಂದು ಸುಖ. ಗೊತ್ತಾಗಲಿಲ್ಲ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು, ಅದಕ್ಕೂ ಜ್ಞಾನ ಬೇಕು, ಇದಕ್ಕೂ ಜ್ಞಾನ ಬೇಕು. ಗೊತ್ತಾಯಿತು ಅಂತ ಹೇಳೋಕ್ಕೂ ಜ್ಞಾನ ಬೇಕು, ಗೊತ್ತಾಗಲಿಲ್ಲ ಅಂತ ಹೇಳೋಕ್ಕೂ ಜ್ಞಾನ ಬೇಕು. ಇದನ್ನ ಯಾರು ಹೇಳ್ತಾರೆ ಗುರುವೆ? ನಾವು ಮೈ ಮರೆತು ಮಲ್ಕೊಂಡು ಬಿಟ್ಟಿರ್ತೀವಿ, ಏನೊಂದು ಗೊತ್ತಾಗಲ್ಲ. ಆದ್ರೂ ಈ ಅನುಭವನ ಹೇಳೋರು ಯಾರು? ಅಹಮಿಕೆ ಇಲ್ಲವೇ ನಿದ್ರೆಯೊಳಗೆ ಅರುಹಿಕೊಂಬುದು. ಇದು ಸೂತ್ರ. ಅಹಮಿಕೆ ಇಲ್ಲವೇ ನಿದ್ರೆಯೊಳಗೆ ಅರುಹಿಕೊಂಬುದು. ಎಂತಹುದು ಸಂತು ಇಲ್ಲದೆ ಇರುವುದಾಗೆ. ಈ ಪರಸ್ಪರ ಸಂಬಂಧ ಇರೋದ್ರಲ್ಲ, ತಿಳಿವಿಕೆಯ ಕೊಂಡಿಗಳು ಕಳಚಿ ಹೋಗ್ತಾರಲ್ಲ, ತಿಳಿವಿಕೆಯ ಕೊಂಡಿಗಳು ಕಳಚಿ ಹೋದಾಗೂ ತಿಳಿದುಕೊಳ್ಳುವವನು ಯಾರು ಹೇಳುವುದು? ಆಯ್ತಪ್ಪ, ಹೇಳ್ತೀನಿ, ಕೇಳಿಸ್ಕೊಳ್ಳಪ್ಪ. ನಿದ್ರೆಯಲ್ಲೂ ತಿಳಿದುಕೊಳ್ಳುವ ಒಂದು ಶಕ್ತಿ ಇರುತ್ತದೆ, ನಿದ್ರೆಯಲ್ಲಿಯೂ ಅರಿಯುವ ಒಂದು ಶಕ್ತಿ ಇರುತ್ತದೆ. ನೀನ್ ಹೇಳ್ದ ಹಾಗೆ ಶಿಷ್ಯ, ಇಂದ್ರಿಯಗಳು ಹೋಗಿ ಮನಸ್ಸಿನಲ್ಲಿ ಅಡಗಿರುತ್ತವೆ, ಮನಸ್ಸು ಹೋಗಿ ಆತ್ಮನಲ್ಲಿ ಅಡಗಿರುತ್ತದೆ. ಸರಿ, ನಾನು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಂಡಿದ್ದೀಯ. ಆದ್ರೆ ಏನನ್ನೂ ಅರಿಯಲಿಲ್ಲ ಅಂತ ಹೇಳೋಕ್ಕೂ ಜ್ಞಾನ ಬೇಕು, ಏನನ್ನು ಅರಿತೆ ಅಂತ ಹೇಳೋಕ್ಕೂ ಜ್ಞಾನ ಬೇಕು. ಅದನ್ನೆಲ್ಲ ತಿಳಿದು ಹೇಳೋದಕ್ಕೆ ಒಂದು ದಿವ್ಯವಾದ ಶಕ್ತಿ ಇದೆ. ಆತ್ಮ ಅನ್ನುವಂತಹ ಒಂದು ಶಕ್ತಿ ಇದೆ. ಆತ್ಮ ಅನ್ನುವಂತಹ ದಿವ್ಯ ತೇಜಸ್ಸು ಇದೆ. ಅದು ಎಲ್ಲವನ್ನು ತಿಳ್ಕೊಳ್ಳುತ್ತೆ. ಸರಿಯೇ ಗುರುವೆ? ಎಚ್ಚರಕ್ಕೆ ಬಂದ ಮೇಲೆ ಏನನ್ನೂ ಅರಿಯಲಿಲ್ಲ, ನಾನು ಸುಖವಾಗಿದ್ದೆ ಅಂತ ಹೇಳ್ತೀವಲ್ಲ, ಇದು ಹೇಗೆ ಸಾಧ್ಯ ಆಗುತ್ತೆ? ನಿದ್ರೆಯಲ್ಲಿ ಅರಿತೀವಿ, ಎಚ್ಚರದಲ್ಲಿ ಹೇಳೋಣ, ಇದು ಹೇಗೆ ಸಾಧ್ಯ ಆಗುತ್ತೆ? ನೋಡಪ್ಪ, ಇದಕ್ಕೆ ಸ್ಮರಣೆ ಅಂತ ಹೆಸರು, ಅಭಿಜ್ಞಾನ ಅಂತಾರೆ. ಅಭಿಜ್ಞಾನದ ಬಲದಿಂದ ನಾವು ನಿದ್ರೆಯಲ್ಲಿ ಸುಖವಾಗಿದ್ದೆವು, ನಿದ್ರೆಯಲ್ಲಿ ಏನನ್ನೂ ತಿಳಿಯಲಿಲ್ಲ ಅನ್ನೋದನ್ನ ನೆನಪು ಮಾಡಿಕೊಂಡು ಎಚ್ಚರದಲ್ಲಿ ಹೇಳುತ್ತೇವೆ. ಅನುಭವವಾಗಿದ್ದರೆ ಮಾತ್ರವೇ ಹೇಳುವುದು ಸಾಧ್ಯ. ಇದು ಬಹಳ ಮುಖ್ಯವಾದ ವಿಚಾರ. ನಿದ್ರೆಯಲ್ಲಿ ಅನುಭವ ಆಗಿದ್ದರೆ ಮಾತ್ರವೇ ಎಚ್ಚರವಾದ ಮೇಲೆ ಹೇಳೋದು ಸಾಧ್ಯ. ನಾನು ಸುಖವಾಗಿದ್ದೆ, ಏನನ್ನೂ ತಿಳಿಯಲಿಲ್ಲ ಅನ್ನೋ ಅನುಭವ ನಿದ್ರೆಯಲ್ಲಾಗಿದೆ. ನಿದ್ರೆ
ಏನನ್ನೂ ಅರಿಯಲಿಲ್ಲ, ಅದನ್ನು ಒಪ್ಕೊಂಡೆ. ಏನನ್ನೂ ಅರಿಯಲಿಲ್ಲ ಅಂತ ಹೇಳ್ಬೇಕಾರೆ ಆಮೇಲೆ ನೆನಪು ಮಾಡ್ಕೊಂಡು ಹೇಳ್ಬೇಕಾರೆ ಇದಕ್ಕೇನಾದ್ರು ಒಂದು ದೃಷ್ಟಾಂತ ಕೊಡ್ತೀಯ ಗುರುವೆ, ಇದು ಸ್ವಲ್ಪ ತಿಳಿಗೊಳಿಸಿ ಹೇಳ್ತೀಯ ಗುರುವೆ ಅಂತ ಶಿಷ್ಯ ಕೇಳ್ತಾನೆ. ಆಯ್ತಪ್ಪ, ಅದಕ್ಕೊಂದು ದೃಷ್ಟಾಂತನೇ ಹೇಳ್ತೀನಿ. ಶಿಷ್ಯ ಕೇಳ್ತಾನೆ, ಒಂದು ದೃಷ್ಟಾಂತ ಹೇಳಿದ್ರೆ ಇದಕ್ಕೆ ಏನೊಂದು ಅರಿಯದಿದ್ದೆ ನಾನು ಸುಖಮಯನಾದೆ, ಏನೊಂದನ್ನು ಅರಿಯದಿದ್ದೆ ನಾನು ಸುಖಮಯನಾದೆ, ನಾನು ನಿದ್ರೆಯಲ್ಲಿ ಇರಲು ಆತ್ಮನು ಇರುವುದಕ್ಕೆ ಏನು ದೃಷ್ಟಾಂತವು ನನಗೆ ಬೇರೆ ಗುರುವೆ. ಆತ್ಮ ಇದ್ದ ನಿದ್ರೆಯಲ್ಲಿ ಅಂತ ಹೇಳೋದೇನಾದ್ರು ದೃಷ್ಟಾಂತ ಹೇಳು. ಆಯ್ತಪ್ಪ, ಹೆಚ್ಚುವಾಗಿ ಕೆಲಸಕೊಡಬೇಕಲ್ಲ. ಏನು ಅಂದ್ರೆ ದೇವದತ್ತ ಅಂತ ಒಬ್ಬ ಮನುಷ್ಯ, ದೇವದತ್ತ ಅಂತ ಅವನ ಹೆಸರು ಇಟ್ಕೊಳಪ್ಪ. ಆ ದೇವದತ್ತ ಆ ದಿವಸ ಮನೆಯಲ್ಲೇ ಇದ್ದ. ಅವನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆದ್ರೆ ಆ ದಿವಸ ಮಾತ್ರ ಎಲ್ಲೂ ಕೆಲಸಕ್ಕೆ ಹೋಗ್ಲಿಲ್ಲ. ದೇವದತ್ತ ಮನೆಯಲ್ಲೇ ಇದ್ದ. ಗುರು ಹೋದ್ರು ಅಂತ ಇಟ್ಕೊಳ್ಳ. ದೇವದತ್ತ ದೇವದತ್ತ ಅಂದ್ರು. ದೇವದತ್ತ ಆ ಗುರುವೆ, ಕೈ ಮುಗ್ದ ಗುರುವೆ, ಬಾ ಗುರುವೆ, ಕುತ್ಕೋ ಗುರುವೆ. ಗುರುಗೂ ಶಿಷ್ಯರಿಗೂ ವಾರ್ತಾಲಾಪ, ದೇವದತ್ತನಿಗೂ ಗುರುಗೂ ವಾರ್ತಾಲಾಪ ಇಲ್ಲ. ಏನ್ ಮಾಡ್ತಾ ಇದ್ದೀಯಪ್ಪ ದೇವದತ್ತ? ಗುರು ಕೇಳ್ದ. ಏನ್ ಮಾಡ್ತಾ ಇದ್ದೀಯಪ್ಪ ದೇವದತ್ತ? ಏನೂ ಇಲ್ಲ ಗುರುವೆ, ಸುಮ್ಮನೆ ಕೂತಿದ್ದೀನಿ ಅಂದ. ಏನೂ ಮಾಡದೆ ಸುಮ್ಮನೆ ಕೂತಿದ್ದೀಯೇನಪ್ಪ? ಗುರು ಕೇಳಿದ್ರು. ಹೌದು ಗುರುವೆ, ಏನೂ ಮಾಡದೆ ಸುಮ್ಮನೆ ಕೂತಿದ್ದೀನಿ ಅಂದ ದೇವದತ್ತ. ಯಾಕಪ್ಪ ಏನೂ ಮಾಡದೆ ಸುಮ್ಮನೆ ಕೂತಿದ್ದೀಯಾ ಅಂತ ಗುರು ಕೇಳಿದ್ರು. ದೇವದತ್ತ ಹೇಳ್ದ, ಮಾಡಕ್ಕೆ ಏನೂ ಇಲ್ಲ ಗುರುವೆ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ದ. ಹಾಗೆ ನೋಡಪ್ಪ, ನಿದ್ರೆಯಲ್ಲಿ ತಿಳ್ಕೊಳ್ಳೋಕೆ ಏನೂ ಇರೋಲ್ಲ. ಹಾಗೆ ದೇವದತ್ತನಿಗೆ ಮಾಡೋಕೇನು ಇರೋಲ್ಲ. ದೇವದತ್ತನಿಗೆ ಮಾಡೋಕೇನು ಇರೋಲ್ಲ ಅಂತ ಆದ್ರೆ ದೇವದತ್ತನೇ ಇಲ್ಲ ಅಂತ ಅರ್ಥನ? ದೇವದತ್ತನಿಗೆ ಮಾಡೋಕೇನು ಇದ್ರೆ ಹೊರತಾಗಿ ದೇವದತ್ತೇ ಇಲ್ಲ ಅಂತ ಅರ್ಥ ಅಲ್ಲ. ನಿದ್ರೆಯಲ್ಲಿ ಏನು ನೋಡೋಕಿಲ್ಲ ಅಂತ ಆದ್ರೆ ನೋಡೋನೇ ಇಲ್ಲ ಅಂತ ಅರ್ಥ ಅಲ್ಲ. ನೋಡೋನಪ್ಪ ಇರ್ತಾನೆ, ನೋಡೋಕೇನು ಇರಲ್ಲ. ತಿಳಿಯೋನಪ್ಪ ಇರ್ತಾನೆ, ತಿಳಿಯೋಕೇನು ಇರಲ್ಲ. ಗೊತ್ತಾಗ್ತಾ ಇದ್ದೇನಪ್ಪ ಶಿಷ್ಯ? ಹಾಗೆ ಗೊತ್ತಾಗ್ತಾ ಇದೆ. ಹಾಗೆ ದೇವದತ್ತ ಏನು ಮಾಡೋಕ್ಕಿಲ್ಲ ಅಂದ್ರೆ ದೇವದತ್ತ ಇಲ್ಲ ಅನ್ನೋದಲ್ಲ. ಹಾಗೆ ನಾವು ಏನು ತಿಳಿಲಿಲ್ಲ ಅಂದ್ರೆ ನಾನೇ ಇರಲಿಲ್ಲ ಅಂತ ಅರ್ಥ ಅಲ್ಲ. ಗೊತ್ತಾಯ್ತು ಗುರು. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಕೇಳಪ್ಪ. ನೋಡ್ಬಿಡುವೆ, ನಿದ್ರೆಯಲ್ಲೂ ನಾವು ತಿಳ್ಕೊತೀವಿ, ನಮ್ಗೇನೋ ಜ್ಞಾನ ಇರುತ್ತೆ, ಅರಿವು. ನಿದ್ರೆಯಲ್ಲೂ ತಿಳ್ಕೊತೀವಿ ಅಂತ ಆದ್ರೆ ಯಾರು ಕಳ್ಳರು ನಾವು ಧರಿಸ್ಕೊಂಡಿರೋ ಆಭರಣನ ಕಿಟಕಿಯಿಂದ ಕಟ್ಕೊಂಡು ಹೋಗ್ತಾ ಇದ್ರೆ ನಾವು ಕಿಟಕಿ ಪಕ್ಕದಲ್ಲೇ ಮಾಡ್ಕೊಂಡ್ಬಿಟ್ಟಿದ್ವಿ. ಗಾಡಿ ಬೀಸಾಗಿ ಗಾಡಿ ಬೀಸದಿಂದ ಕಿಟಕಿ ತೆಗೆದ್ಬಿಟ್ಟಿದ್ವಿ. ಕಿಟಕಿಲೇ ಕೈ ಹಾಕಿ ಸರ ಕಿತ್ಕೊತಾ ಇದ್ದಾನೆ ಕಳ್ಳ. ಆಗ ಗೊತ್ತಾಗ್ಬೇಕಲ್ಲ. ನಿದ್ರೆಯಲ್ಲೂ ನಾವು ತಿಳ್ಕೊತೀವಿ ಅಂತ ಆದ್ರೆ ಕಳ್ಳ ಆಭರಣನೇ ಕದ್ಯವಾಗ ಗೊತ್ತಾಗ್ಬೇಕುವೆ. ಯಾಕೆ ಗೊತ್ತಾಗೋದಿಲ್ಲ ಹೇಳ್ಕೊಡುವೆ ಅಂತ ಪ್ರಶ್ನೆ ಕೇಳ್ತಾನೆ ಶಿಷ್ಯ. ಗುರು ಹೇಳ್ತಾನೆ, ನೋಡಪ್ಪ, ನಿದ್ರೆಯಲ್ಲಿ ಅಂತರಂಗದ ವ್ಯವಹಾರ ಮಾತ್ರ ಗೊತ್ತಾಗುತ್ತೆ, ಬಹಿರಂಗದ ವ್ಯವಹಾರ
ಬಹಿರಂಗ ವ್ಯವಹಾರ ಗೊತ್ತಾಗ್ಬಿಟ್ರೆ ಅದು ನಿದ್ರೆನೇ ಅಲ್ಲ. ಕಷ್ಟ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾರಾದ್ರೂ ಅಂದ್ರೆ ನಮ್ಗಿಂತ ಇಲ್ಲ ಅಂತ ಅರ್ಥ ಅಲ್ಲ. ಆದ್ರಿಂದ ನೋಡಪ್ಪ, ನಿದ್ರೆಯಲ್ಲಿ ಅಂತರಂಗದ ವ್ಯವಹಾರಗಳು ಮಾತ್ರ ಗೊತ್ತಾಗ್ತವೆ, ಬಹಿರಂಗದ ವ್ಯವಹಾರ ಗೊತ್ತಾಗೋದಿಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಪ್ಪ. ಅಮಾವಾಸ್ಯೆ ಕತ್ತೆ, ಕಾರ್ ಕತ್ತಲೆ, ಏನು ಕಾಣ್ತಾ ಇಲ್ಲ. ಗುರು ಕೇಳಿದ ಶಿಷ್ಯನ, ಶಿಷ್ಯ ಏನಾದ್ರು ಕಾಣ್ತಾ ಇದೆಯೇನಪ್ಪ? ಇಲ್ಲ ಗುರುವೇ, ಏನು ಕಾಣ್ತಾ ಇಲ್ಲ. ಯಾಕಪ್ಪ? ಕೇಳಿದ್ರೆ ಬರೀ ಕತ್ತೆ, ಕಾಗತ್ತೆ. ಸರಿ, ಹಾಗಂದ್ರೆ ಏನು ಕಾಣ್ತಾ ಇಲ್ಲ ಅಂದ್ರೆ ಆ ಶಿಷ್ಯನಿಗೆ ಕಣ್ಣೇ ಇಲ್ಲ ಅಂತ ಅರ್ಥನಾ? ಕಣ್ಣೇ ಇಲ್ಲ ಅಂತ ಅರ್ಥದ, ಕಣ್ಣಿದೆ, ಕಾಣಬೇಕಾದ ಏನಿಲ್ಲ ಅಂತ ಅರ್ಥ. ಕಣ್ಣಿದೆ, ಕಾಣಬೇಕಾದ್ರು ನೋಡಬೇಕಾದದ್ದು ಏನೂ ಇಲ್ಲ. ನಿದ್ರೆಗೂ ನಾನು ಇದ್ದೀನಿ, ನೋಡ್ಬೇಕಾದ್ರೇನೂ ಇಲ್ಲ, ಕಾಣಬೇಕಾದ್ರೇನೂ ಇಲ್ಲ. ಸರಿ ಗುರುವೆ, ಗೊತ್ತಾಯ್ತು ನನಗೆ. ನಿದ್ರೆಯಲ್ಲಿ ನಾನು ಸುಖವಾಗಿದ್ದೆ. ಸರಿ ಗುರುವೆ, ನಿದ್ರೆಯಲ್ಲಿ ನನಗೇನು ಗೊತ್ತಾಗಲಿಲ್ಲ. ಗುರುವೆ, ಅದು ಹೌದು. ಎದ್ದ ಮೇಲೆ ಮಾತ್ರ ಹೇಳೋಕ್ ಸಾಧ್ಯ. ಸರಿ ಗುರುವೆ, ಇದಕ್ಕೆ ಇನ್ನೇನಾದ್ರು ಸ್ವಲ್ಪ ಹೇಳ್ತೀಯ ಗುರುವೆ? ಇನ್ನೂ ಸ್ವಲ್ಪ ತಿಳಿಯಾದ ಹಾಗೆ ವಿಚಾರನ ನೋಡಪ್ಪ. ಲಂಬಿಕಾ ಯೋಗಿ ಅಂತ ಒಬ್ಬ ಇರ್ತಾನೆ, ಅವನ ವಿಚಾರ ಹೇಳ್ತೀನಿ. ಅದು ತಿಳ್ಕೊಂಡ್ರೆ ನಿನಗೆ ನಿದ್ರೆಯಿಂದ ಎದ್ಮೇಲೆ ಮಾತ್ರ ಹೇಳೋಕ್ ಸಾಧ್ಯ ಅನ್ನೋದು ಗೊತ್ತಾಗ್ತದೆ. ಹೇಳಿದ್ರೆ ಲಂಬಿಕಾ ಯೋಗಿ ಯಾರನ್ನು ಏನ್ ಮಾಡ್ತಾನೆ ಹೇಳಿದ್ರೆ ನೋಡಪ್ಪ. ಲಂಬಿಕಾ ಯೋಗ ಅಂತ ಒಂದಿದೆ, ಅದೊಂಥರ ಹಠಯೋಗ. ಹೇಳ್ತೀನಿ, ನೀನ್ ಮಾಡಕ್ ಹೋಗ್ಬೇಡ. ಲಂಬಿಕಾ ಯೋಗ ಅಂದ್ರೆ ಈ ನಾಲ್ಗೆ ಇದೆಯಲ್ಲ, ಆ ನಾಲ್ಗೆನ ತುಂಬಾ ಉದ್ದ ಮಾಡೋದು, ಹೊರಕ್ಕೆ ಎಳೆಯೋದು. ಎಳಿಬೇಕಾದ್ರೆ ಹೇಗಪ್ಪ ಅಂದ್ರೆ ಈ ದರ್ಬೆ ಹುಲ್ಲು ಅಂತ ಇರುತ್ತೆ, ಕಷ್ಟ ಆಗಿರುತ್ತೆ ಅದು ದರ್ಬೆ ಹುಲ್ಲು. ದರ್ಬೆ ಹುಲ್ಲಿಂದ ಆ ನಾಲ್ಗೆ ಬುಡ ಇದೆಯಲ್ಲ, ಅಂಗುಳು ಅಂತಾರೆ, ಅಲ್ಲಿ ಅದನ್ನು ಕತ್ತರಿಸ್ಬೇಕು. ದರ್ಬೆ ಹುಲ್ಲಿಂದ ಕತ್ತರಿಸ್ಬೇಕು. ಲಂಬಿಕಾ ಯೋಗ ಮಾಡೋಣ, ನಾಲ್ಗೆ ಬುಡನ ದರ್ಬೆ ಹುಲ್ಲಲ್ಲಿ ಕುಯ್ಯಬೇಕು. ಕುಯ್ಯುವಾಗ ನೋವಾಗ್ತದೆ. ಅದಕ್ಕೆ ಬೆಣ್ಣೆ, ಅರಿಶಿನ ಎರಡನ್ನು ಬೆರೆಸ್ಬಿಟ್ಟು ತಿಕ್ತಾ ಇರ್ಬೇಕು. ಹಾಗೆ ತುಂಬಾ ದಿನ ಮಾಡಿ 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 ಒಂದೊಂದು ದಿವಸ ಮಾಡೋದಾಗ್ತದೆ ಅಂತ ನಾಲ್ಕೇನ ಹೊರಗೆ ಎಳಿಬೇಕು. ಯುರೋಪ್ ಒಂದಕ್ಕೆ ಎರಡಾಗ್ಬಿಡ್ತದೆ. ಈ ಕಾಳಮ್ಮಂದು ನಾಲ್ಗೆ ಹೊರಗೆ ಬಂದಿರ್ತದಲ್ಲ, ಹಾಗೆ ನಾಲ್ಗೆ ಉದ್ದವಾಗಿ ಹೊರಗೆ ಬಂದ್ಬಿಡ್ತದಪ್ಪ ಲಂಬಿಕಾ ಯೋಗಿಗೆ. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ, ಅವನು ನಾಲ್ಗೆನ ಹೀಗೆ ಗುಡಿಸ್ತಾನೆ. ನಾಲ್ಗೆನ ಹೀಗೆ ಗುಡಿಸ್ಬಿಟ್ಟು ಅದನ್ನ ಆ ಈ ಕೆಳಗಡೆ ಕಿರುನಾಗಿ ಇರ್ತದಲ್ಲ, ಕಿರುನಾಗಿ ನೋಡಿ ಅದನ್ನು ತುರುಕ್ತಾನೆ. ಹಾಗೆ ಕೂತ್ಕೊಂಡು ಕೂತ್ಕೊಂಡಾಗ ಅವನಿಗೆ ಸಮಾಧಿ ಕೊಟ್ಟೋಗ್ತಾನೆ. ನಾಲ್ಗೆ ನಾವು ಒಂದು ಕೆಳಗೆ ಮಾಡ್ಕೊಂಡು ಮುಡಿಸ್ಬಿಟ್ಟು ಕಿರುನಾಗೆ ಒಳಗೆ ನುಗ್ಗಿಸ್ಬಿಡ್ತಾನಲ್ಲ, ಅದಕ್ಕೆ ಲಂಬಿಕಾ ಯೋಗ ಅಂತ ಹೆಸರು. ಆಗ ಅವನು ಸಮಾಧಿ ಕೊಟ್ಟೋಗ್ತಾನೆ. ಅಮೃತವೇ ಕುಡಿತಾನೆ ಆ ಮನೆಯಲ್ಲಿ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಹೇಳ್ತಾನೆ, ಶಿಷ್ಯ ನೋಡ್ತಾನೆ ಇರ್ತಾನೆ ಗುರುನ. ಗುರುವೇ ಅಂತಾನೆ, ಏನಪ್ಪ ಎಲ್ಲಿಗೆ ಹೋಗಿದ್ದೆ ಗುರುವೇ ಅಂತಾನೆ. ಸಮಾಧಿಗೆ ಹೋಗಿದ್ದೆ ಗುರುವೇ. ಸಮಾಧಿಗೆ ಹೋಗಿದ್ದೆಪ್ಪ ಶಿಷ್ಯ. ಹಾಗಿದ್ದು ಗುರುವೇ ಸಮಾಧಿ ಅಂತ ಕೇಳ್ತಾನೆ ಶಿಷ್ಯ. ಅಯ್ಯೋ ಅದನ್ನ ಯಾಕೆ ಹೇಳೋದಪ್ಪ, ಅಮೃತವೇ ಕುಡಿತಾ ಇದ್ದೆ ನಾನು ಅಂತ ಹೇಳ್ತಾನೆ. ಆ ಸಮಾಧಿ ಸ್ಥಿತಿಯಲ್ಲಿ ಇರುವಾಗ ಅವನಿಗೆ ಹೇಳೋಕ್ಕಾಗಲ್ಲ.
ಈಗ ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ, ಸಂತೋಷವಾಗಿದ್ದೀನಿ, ಏನು ಗೊತ್ತಾಗ್ತಾ ಇಲ್ಲ ಅಂತ ನಿದ್ರೆ ಹೇಳಕ್ಕಾಗ್ತದ? ಹೇಳಕ್ಕಾಗಲ್ಲ. ಲಂಬಿಕಾ ಯೋಗಿ ಹೇಗೆ ಸಮಾಧಿಲಿರುವಾಗ ತನ್ನ ಅನುಭವ ಹೇಳಕ್ಕಾಗಲ್ವೋ, ಎಚ್ಚೆತ್ತ ಮೇಲೆ ಮಾತ್ರ ಹೇಳೋಕ್ ಸಾಧ್ಯವೋ ಹಾಗೇನೆ ಕಣಪ್ಪ. ಸ್ವಲ್ಪ ಗೊತ್ತಾಯ್ತಾ? ಆ ಲಂಬಿಕಾ ಯೋಗಿ ಹಾಗೆಲ್ಲ ಮಾಡ್ತಾನಲ್ಲ, ಏನ್ ಉತ್ತರ ಗುರುವೆ? ಲೋಕಕ್ಕೆಲ್ಲರೂ ಉತ್ತರ ಇದೆಯಾ ಅಂತಾನೆ. ಕಣಪ್ಪ, ಲಂಬಿಕಾ ಯೋಗಿಯಿಂದ ಉತ್ತರ ಇದೆ. ಏನ್ ಉತ್ತರ ಇದೆ ಗುರುವೆ? ನೋಡು, ಅವ್ನು ನಾಲ್ಕು ಉದ್ವಾಗಿರ್ತದಲ್ಲ, ಯಾರಾದ್ರೂ ಗಾಯ ಆದ್ರೆ, ಯಾರಿಗಾದ್ರೂ ಹುಣ್ಣಾದ್ರೆ, ಯಾರಿಗಾದ್ರೂ ಕುರು ಆದ್ರೆ, ಕಜ್ಜಿ ಆದ್ರೆ, ಇವ್ರು ನೆಕ್ಬಿಟ್ರೆ ಸಾಕು ಕಣಪ್ಪ, ವಾಸಿ ಆಗ್ಬಿಡ್ತದೆ. ಲಂಬಿಕಾ ಯೋಗಿ ಬರೀಗೆ ಹಾಗೆ ಅವ್ರು ನೆಕ್ಕು ಬಿಟ್ರೆ ಎಲ್ಲ ಚರ್ಮ ರೋಗ ಎಲ್ಲ ವಾಸಿ ಆಗ್ಬಿಡ್ತದೆ ಕಣಪ್ಪ. ಲೋಕಕ್ಕೆ ಉಪಕಾರ ಮಾಡ್ಕೊಂಡು ಲಂಬಿಕಾ ಯೋಗಿ ಪರವಾಗಿಲ್ಲ. ಆಯ್ತು, ಸ್ವಲ್ಪ ನಿಮಗೆ ಆತ್ಮ ಇರ್ತಾನೆ, ತಿಳ್ಕೊತಾನೆ. ತಿಳ್ಕೊಂಡ್ರು ಹಾಗೆ ಹೇಳೋಕ್ಕಾಗಲ್ಲ. ಆಮೇಲೆ ನೆನಪು ಮಾಡ್ಕೊಂಡು ಹೇಳ್ತಾನೆ. ಇದೆಲ್ಲ ಗೊತ್ತಾಯ್ತಾ? ಗೊತ್ತಾಯ್ತು. ಲಂಬಿಕಾ ಯೋಗಿ ತಾನೆಂಬ ಬಗೆ ತೋರದೆ, ನಿಜಗೊಂಡು ಬರೀತಾರೆ. ಲಂಬಿಕಾ ಯೋಗಿ ತಾನೆಂಬ ಬಗೆ ತೋರದೆ, ಅಲ್ಲುಂಬ ಅಮೃತವನು ಅಮೃತ ತಿಂದೆ, ಚಿರಕಾಲ ಸುಖಮಿತ್ತಂ ಬಳಿಕ ನೆರೆದು ಉಸುರುವಂತೆ. ಉಸುರುದ ಹೇಳುತ್ತ ಹಾಗೆ ಕಣಪ್ಪ. ಆ ಲಂಬಿಕಾ ಯೋಗಿಯ ಸ್ಥಿತಿ ನಮ್ಮದು ಆಗಿರ್ತದೆ. ನಿದ್ರೆಯಿಂದ ಎದ್ದ ಮೇಲೆ ಮಾತ್ರವೇ ಹೇಳೋಕೆ ಸಾಧ್ಯ. ನಿದ್ರೆಯ ಅನುಭವವು ಹಾಗೆಯೇ. ನಿದ್ರೆಯಿಂದ ಅನುಭವ ನಮ್ಗೆ ಆನಂದ ಉಂಟಾಗ್ತದಲ್ಲ ಶಿಷ್ಯ, ಅದು ಪಂಚೇಂದ್ರಿಯಗಳಿಂದ ನಾವು ಪಡ್ಕೊಳ್ಳೋ ಆನಂದ ಅಲ್ಲ. ಯಾಕೆ? ಪಂಚೇಂದ್ರಿಯಗಳೆಲ್ಲ ಮಲಗಿಬಿಟ್ಟಿರ್ತವೆ. ಪಂಚೇಂದ್ರಿಯಗಳೆಲ್ಲ ಮನಸ್ಸಲ್ಲಿ ಸೇರ್ಕೊಂಡು ಬಿಟ್ಟಿರ್ತವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದು ಅವಾಗ ಅಲ್ಲಿಂದ ಗ್ರಹಣೆ ಮಾಡೋಕೆ ಆಗೋಲ್ಲ. ಅದು ಪಂಚೇಂದ್ರಿಯ ಸುಖ ಅಲ್ಲ. ಆ ಸುಖ ಯಾವುದು ಅಂತ ಗುರು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅದು ನಿರ್ವಿಷಯಾನಂದ. ವಿಷಯಾನಂದ, ನಿರ್ವಿಷಯಾನಂದ. ಯಾವುದೇ ವಿಷಯಗಳಿರ್ತದೆ ಆನಂದವನ್ನು ತಾನೇ ತಾನಾಗಿ ಅನುಭವ ಮಾಡ್ತಾನೆ. ನಾವೇನು ಅನ್ಕೊಂಡಿದ್ದೀವಿ? ಆನಂದಕ್ಕೆ ಏನಾದ್ರು ಬೇಕು ಅನ್ಕೊಂಡಿದ್ದೀವಿ ನಾವು. ಅದು ಎಚ್ಚರದಲ್ಲಿ ಮಾತ್ರ ಸರಿ. ಆದ್ರೆ ಸುಷುಪ್ತಿಯಲ್ಲಿ ಯಾವುದೇ ಹೊರಗಿನ ವಸ್ತುವಿನ ಸಹಾಯವಿಲ್ಲದೆ ನಾವು ಆನಂದವನ್ನು ಅನುಭವಿಸ್ತೀವಿ. ಆದ್ರಿಂದ ಅದು ಈ ಆನಂದಕ್ಕಿಂತ ಹೆಚ್ಚು ಅದು ನಮಗೆ ಪ್ರಿಯವಾಗ್ತದೆ. ಹೋಗಪ್ಪ, ಈಗ ಏನು ಬೇಡ, ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ನಾನೀಗ. ನಿಮ್ಗೆ ಯಾವುದು ಬೇಡ ಈಗ. ಸ್ವಲ್ಪ ಎಲ್ಲ ಕೊಬ್ಬರಿ ಮಿಠಾಯಿ, ವಾಂಗಿ ಬಾತು ಎಲ್ಲ ಇದೆ, ಅದು ಆಮೇಲೆ ನೋಡಪ್ಪ. ವಿಷಯದಿಂದ, ವಿಷಯ ವಸ್ತುಗಳಿಂದ ಪಡೆಯುವ ಆನಂದಕ್ಕಿಂತ ಅತಿಶಯವಾದ ಆನಂದವಾದ್ದರಿಂದ ನಮ್ಮ ಮನಸ್ಸು ಅದರ ಕಡೆಗೆ ಧಾವಿಸುತ್ತದೆ. ಅದೇ ಹೆಚ್ಚು ನಮಗೆ ಪ್ರಿಯವಾಗ್ತದೆ. ಈ ಆನಂದ ಅಂತ ಇದೆಲ್ಲ ಗುರುವೆ, ಆಯ್ತು ಆನಂದ ಆಗುತ್ತೆ, ನಾನು ಅನುಭವಿಸಿದ್ದೀನಿ. ಆನಂದ ಎಲ್ಲಿರ್ತದೆ ಗುರುವೆ? ಶಿಷ್ಯನ ಪ್ರಶ್ನೆ. ಆ ಆನಂದ ಆತ್ಮದಲ್ಲೇ ಇರ್ತದಪ್ಪ ಶಿಷ್ಯ. ಆತ್ಮನಿಂದ ಮನಸ್ಸಿಗೆ ವರ್ಗಾವಣೆ ಆಗುತ್ತದೆ. ಆತ್ಮಾನಂದ ಅನ್ನುವಂಥದ್ದು ಆತ್ಮನಿಂದ ನಿದ್ರೆಯಲ್ಲಿ ಮನಸ್ಸಿಗೆ ವರ್ಗಾಯಿಸಲ್ಪಡುತ್ತದೆ. ನಿದ್ರೆಯಲ್ಲಿರುವಾಗ ಮನಸ್ಸಿಗೆ ಹೇಳೋಕ್ಕಾಗಲ್ಲ. ಮನಸ್ಸು ನಿದ್ರೆ ಮಾಡ್ತಾ ಇರುತ್ತೆ. ಎಚ್ಚೆತ್ತ ಮೇಲೆ ಸ್ಮರಣೆ ಮಾಡ್ಕೊಂಡು ಹೇಳುತ್ತಪ್ಪ. ಅದು ಆತ್ಮಾನಂದದ ಪ್ರತಿಫಲನ. ಪ್ರತಿಫಲನ ಅಂದ್ರೆ ಅದಿರೋದೆ
ಪ್ರತಿಬಿಂಬ, ಹಾಗೆ ಪ್ರತಿಫಲನ, ಆತ್ಮನ ಆನಂದದ ಪ್ರತಿಫಲನ. ಆ ಪ್ರತಿಫಲನ ಸ್ವೀಕಾರ ಮಾಡೋದು ಯಾರು? ಮನಸ್ಸು ಸ್ವೀಕಾರ ಮಾಡುತ್ತೆ. ಹೇಳೋದು ಯಾರು? ಮನಸ್ಸೇ ಹೇಳುತ್ತೆ. ಯಾವಾಗ? ಎಚ್ಚೆತ್ತ ಮೇಲೆ. ಹೀಗೆ ಸ್ವಲ್ಪನೇ ಗುರು ನಿದ್ರಾಕಾಲದ ಅನುಭವಗಳು ಹೇಗೆ ನಮ್ಮ ಮನಸ್ಸಿಗೆ ಬರ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ಸದ್ಗುರು. ಗುರುವೇ, ಆ ನಿದ್ರಾಕಾಲದಲ್ಲಿ ನಾವು ಸುಖವಾಗಿದ್ವಿ ಅನ್ನೋದು ಅದು ಆಮೇಲೆ ಹೇಳ್ತೀವಲ್ಲ, ನಿದ್ರಾಕಾಲದಲ್ಲೂ ಸುಖವಾಗಿದ್ವಿ ಅನ್ನೋದನ್ನ ಸ್ಪಷ್ಟಪಡಿಸೋದು ಹೇಗೆ? ಅದಕ್ಕೇನಾದ್ರು ಒಂದು ದೃಷ್ಟಾಂತ ಕೊಡ್ತೀಯ ಗುರುವೆ? ನೋಡಪ್ಪ, ಅದಕ್ಕೆ ಹೇಗೆ ಅಂದ್ರೆ ಅದಕ್ಕೊಂದು ಅರ್ಥಾಪತ್ತಿ ಅಂತ ಒಂದು ವಿಚಾರ ಇದೆ ಕಣಪ್ಪ. ಅರ್ಥಾಪತ್ತಿ ಅದನ್ನ ಹೇಳ್ಬಿಡ್ತೀನಿ. ಅರ್ಥಾಪತ್ತಿ ಹೇಳಿದ್ರೆ ನಿನಗೆ ನಾವು ಹೇಗೆ ಅದನ್ನ ಅನುಭವ ಆಗಿದ್ರೆ ಮಾತ್ರ ಹೇಳೋಕ್ ಸಾಧ್ಯ ಅನ್ನೋದು ನಿನಗೆ ತಿಳಿಯುತ್ತೆ ಕಣಪ್ಪ. ಆಯ್ತು ಗುರುವೆ, ಏನ್ ಅರ್ಥಾಪತ್ತಿ ಹೇಳು ಗುರುವೆ? ಅರ್ಥಾಪತ್ತಿ ಅಂದ್ರೆ ಇನ್ನೇನು ಇಲ್ಲ ನೋಡಪ್ಪ. ಆ ದೇವದತ್ತ ಅಂತ ಹೇಳ್ತಾನೆ, ನಾನು ಅವನೇ ತಗೋ. ದೇವದತ್ತ ಅಂತ ಒಬ್ಬ ಇದ್ದಾನೆ. ಅವನು ಹಗಲಲ್ಲಿ ಊಟ ಮಾಡೋದು, ಆದ್ರೂ ಚೆನ್ನಾಗೇ ಇದ್ದಾನೆ, ದಪ್ಪನಾಗೆ ಇದ್ದಾನೆ, ಬಿಡುವಾಗೆ ಇದ್ದಾನೆ, ಬಿಟ್ಟುವಾಗೆ ಇದ್ದಾನೆ. ದೇವದತ್ತ ಹಗಲಲ್ಲಿ ಊಟ ಮಾಡಲ್ಲ, ಆದ್ರೂ ದೃಢಕಾಯಿಯಾಗೆ ಇದ್ದಾನೆ. ಏನರ್ಥ? ಏನರ್ಥ ಅಂದ್ರೆ ರಾತ್ರಿ ಊಟ ಮಾಡ್ತಾನೆ. ಅಂದ್ರೆ ಹಗಲಲ್ಲಿ ಊಟ ಮಾಡಿದ್ರೆ ಮಾತ್ರವೇ ದೇಹದಾರ್ಢ್ಯನಲ್ಲ, ರಾತ್ರಿ ಊಟ ಮಾಡಿದ್ರು ದೇಹದಾರ್ಢ್ಯ. ಹಗಲಲ್ಲಿ ಊಟ ಮಾಡಿಲ್ಲ ಅಂತ ಆದ್ರೆ ನಾವು ಊಹೆ ಮಾಡಬಹುದು. ಏನ್ ಊಹೆ ಮಾಡಬಹುದು? ರಾತ್ರಿ ಊಟ ಮಾಡ್ತಾನೆ, ಅದಕ್ಕೆ ದಿಟ್ಬಿಟ್ಟವಾಗಿದ್ದಾನೆ. ಊಹೆ ಮಾಡಿ ಯಾವುದಾದ್ರೂ ಒಂದು ತತ್ವವನ್ನು ತಿಳ್ಕೊಳ್ಳೋಕೆ ಅರ್ಥಾಪತ್ತಿ ಅಂತ ಹೆಸರು. ಯಾವುದಾದರೊಂದು ತತ್ವವನ್ನು ಊಹೆ ಮಾಡಿ ತಿಳಿದುಕೊಂಡರೆ ಅದಕ್ಕೆ ಅರ್ಥಾಪತ್ತಿ ಎಂದು ಹೆಸರು. ಗೊತ್ತಾಯ್ತು ಗುರುವೆ ಈಗ. ಅಂದ್ರೆ ಏನಾಯ್ತು? ನಾವು ನಿದ್ರೆಯಲ್ಲಿರುವಾಗ ಅನುಭವ ಆಗಿದ್ರೆ ಮಾತ್ರವೇ ಹೇಳೋಕ್ಕಾಗೋದು. ಅಂತಹ ಸುಖಾನುಭವ ಆಗಿದೆ ಅಂತ ಅರ್ಥ. ಆಗಿಲ್ಲದೆ ಇದ್ರೆ ಹೇಳೋಕ್ಕಾಗಲ್ಲ. ನಿದ್ರೆಯಲ್ಲಿ ಒಂದು ಸುಖಾನುಭವ ಆಗಿದ್ರೆ ಮಾತ್ರ ಅದನ್ನು ಹೇಳೋಕ್ ಸಾಧ್ಯ. ಗುರುವೆ, ಇನ್ನೊಂದು ಪ್ರಶ್ನೆ. ಈ ನೈಯಾಯಿಕರು ಅಂತ ಒಂದು ಗುಂಪು ಜನ ಇದ್ದಾರೆ. ನ್ಯಾಯ ಸಿದ್ಧಾಂತ, ನ್ಯಾಯ ಪ್ರಸ್ಥಾನ, ಆ ನೈಯಾಯಿಕ ಅಂತಾರೆ ಅವರನ್ನು. ಈ ನೈಯಾಯಿಕರು ಅಂತ ಇದ್ದಾರಲ್ಲ ಗುರುವೆ, ಅವ್ರು ಏನ್ ಹೇಳ್ತಾರೆ ಗೊತ್ತಾ ಗುರುವೆ? ನಿದ್ರೆ ಏನು ಗೊತ್ತಾಗಲ್ಲ ಅಂತಾರೆ. ಏನ್ ಗುರುವೆ ಅವ್ರು ಹಾಗೆ ಹೇಳ್ತಾರಲ್ಲ? ನಾವು ನೋಡಿ ಈಗ ನಿದ್ರೆಯನ್ನು ನಾವು ತಿಳ್ಕೊತೀವಿ, ಈಗ ನಾವು ಹೇಳ್ತೀವಿ, ನೈಯಾಯಿಕರು ಹಾಗೆ ಹೇಳ್ತಾರೆ. ಏನ್ ನಾವು ಸರಿನಾ ಗುರುವೆ? ಇಲ್ಲ ಕಣಪ್ಪ, ಅದು ನಂಬ್ಕೋಬೇಡ. ನೈಯಾಯಿಕರ ಸಿದ್ಧಾಂತ ನಂಬ್ಕೋಬೇಡ, ಅದು ತಪ್ಪು. ನಿದ್ರೆಯು ನಾವು ತಿಳಿತೀವಿ. ಈಗ ನೋಡಪ್ಪ, ಈ ಲೆಕ್ಕ ಇದೆ, ಒಂದು ಲೆಕ್ಕ ಇದೆ. ನಿಮ್ಗೆ ಈ ಲೆಕ್ಕ ಬರ್ತದ? ಮಾಡ್ತೀರಾ? ನೋಡ್ತೀವಿ, ಇಲ್ಲ ನೋಡ್ತೀವಿ. ಈ ಲೆಕ್ಕ ಮಾಡಕ್ ಬರಲ್ಲ. ಈ ಲೆಕ್ಕ ಮಾಡಕ್ ಬರುತ್ತಾ? ಬರುತ್ತೆ. ಬರುತ್ತೆ ಅಂತ ಹೇಳೋಕ್ಕೂ ಜನ ಬೇಕು, ಬರೋಲ್ಲ ಅಂತ ಹೇಳೋಕ್ಕೂ ಜನ ಬೇಕು. ನಿಮ್ಗೆ ಈ ಫ್ರಾಂಕ್ಫರ್ಟ್ ಅಂತ ಇದೆಯಲ್ಲ, ಫ್ರಾಂಕ್ಫರ್ಟ್ ಎಲ್ಲಿದೆ ಗೊತ್ತಾ? ಗೊತ್ತಿದೆ ಅನ್ನೋಕ್ಕೂ ತಿಳ್ಕೊಳ್ಬೇಕು, ಫ್ರಾಂಕ್ಫರ್ಟ್ ಅನ್ನೋದು ಗೊತ್ತಿಲ್ಲ ಅನ್ನೋಕ್ಕೂ ತಿಳ್ಕೊಳ್ಬೇಕು. ಬಹಳ ಸೂಕ್ಷ್ಮ ವಿಚಾರ ಹೇಳ್ತಾ ಇದ್ದೀವಿ.
ಗೊತ್ತಿದೆ ಅನ್ನೋಕ್ಕೂ ಜ್ಞಾನ ಬೇಕು, ಗೊತ್ತಿಲ್ಲ ಅನ್ನೋಕ್ಕೂ ಜ್ಞಾನ ಬೇಕು. ಈ ಚಿತ್ರ ಇದೆಯಲ್ಲ ಇಲ್ಲಿ, ನೀವು ನೋಡಿದ್ದೀರಾ ಎಲ್ಲರೂ? ನೋಡಿದ್ದೀವಿ ಅನ್ನೋಕ್ಕೂ ಜ್ಞಾನ ಬೇಕು, ನೋಡಿಲ್ಲ ಅನ್ನೋಕ್ಕೂ ಜ್ಞಾನ ಬೇಕು. ಹೀಗೆ ಕಣಪ್ಪ ಅದು. ನೈಯಾಯಿಕರ ಮಾತನ್ನ ಸ್ವೀಕಾರ ಮಾಡಬೇಡ. ಹೌದು ಅನ್ಬೇಕಾದ್ರೂ ಅರಿವು ಬೇಕು, ಇಲ್ಲ ಅನ್ಬೇಕಾದ್ರೂ ಅರಿವು ಬೇಕು. ನನಗೇನು ತಿಳಿಯಲಿಲ್ಲ ಅನ್ನೋಕ್ಕೂ ಜ್ಞಾನ ಬೇಕು, ನನಗೇನು ತಿಳಿಯಿತು ಅನ್ನೋಕ್ಕೂ ಜ್ಞಾನ ಬೇಕು. ಸ್ವಾಮಿ ಇನ್ನೂ ದೃಷ್ಟಾಂತ ಕೊಡ್ತಾರೆ ಗುರು. ಸ್ವಾಮಿ, ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ. ಇಲ್ಲ ಅಂದ್ರೆ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಏನರ್ಥ? ಇದೆ ಅಂತ ಅರ್ಥ. ಸ್ವಾಮಿ, ನನ್ನ ತಾಯಿ ಬಂಡೆ. ಹೀಗೆ ನನ್ಗೇನು ಗೊತ್ತಿದೆ ಅಂದ್ರು, ಗೊತ್ತಿಲ್ಲ ಅಂದ್ರೆ ಗೊತ್ತಿರೋದು ಗೊತ್ತು ಮಾಡ್ಕೊಳ್ಬೇಕಾದ್ರೂ ಜ್ಞಾನ ಇರ್ಬೇಕು. ಸ್ವಾಮಿ, ನಾನು ಸತ್ತು 3 ದಿನ ಆಯ್ತು ಕಂಡ್ರಪ್ಪ, ಇದೀಯ ಅಂತ ಅರ್ಥ. ಸತ್ತು 3 ದಿನ ಆಯ್ತು ಅಂತ ನೀನ್ ಹೇಳ್ಬೇಕಾದ್ರೆ ನೀನ್ ಇದೀಯ ಅಂತ ಅರ್ಥ. ಹೀಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಬೇಕಾದ್ರೂ ಅದಕ್ಕೆ ಜ್ಞಾನ ಬೇಕು. ಇದಕ್ಕೆ ಭಾವ ಅಭಾವ ಅಂತ ಪಾರಿಭಾಷಿಕವಾದಂತಹ ವಿವರಣೆ. ನನಗೇನು ತಿಳಿಯಿತು ಅಂದ್ರೆ ಭಾವ, ನನಗೇನು ತಿಳಿಯಲಿಲ್ಲ ಅಂದ್ರೆ ಅಭಾವ. ಎರಡನ್ನೂ ಕೂಡಿಸಿ ಹೇಳಿದಾಗ ಭಾವಾಭಾವ. ಭಾವ ಅಭಾವ. ಭಾವ ಅಂದ್ರೆ ಏನೋ ಇದೆ, ಅಭಾವ ಅಂದ್ರೆ ಏನೂ ಇಲ್ಲ. ಭಾವಾಭಾವಗಳನ್ನ ಹೇಳ್ಬೇಕಾದ್ರೆ, ಭಾವವನ್ನು ಹೇಳ್ಬೇಕಾದ್ರೂ ಜ್ಞಾನ ಬೇಕು, ಅಭಾವವನ್ನ ಹೇಳ್ಬೇಕಾದ್ರೂ ಜ್ಞಾನ ಬೇಕು. ಗುರುವೇ, ಈ ಭಾವಭಾವಕ್ಕೆ ಏನಾದ್ರು ಒಂದು ದೃಷ್ಟಾಂತ ಕೊಡ್ತಾ ಇದ್ರೆ ಆಯ್ತಪ್ಪ ತಗೋ. ಅಲ್ಲೊಂದು ಮಡಿಕೆ ಇಟ್ಟಿದ್ದಾರೆ, ಕೇಳಿಸ್ಕೊಳಪ್ಪ ಶಿಷ್ಯ, ಆಯ್ತು ಗುರುವೇ ಹೇಳ್ತಿದ್ರೆ. ಅಲ್ಲೊಂದು ಮಡಿಕೆ ಇಟ್ಟಿದ್ದಾರೆ, ನಾನು ಹೇಳ್ತೀನಿ ಆ ಮಡಿಕೆ ನೋಡು. ನೀನು ನೋಡ್ತೀಯ, ಯಾಕಿಂದ ನೋಡ್ತೀಯ? ಕಣ್ಣಿಂದ ನೋಡ್ತೀನಿ. ಹಾ, ಅದು ಮಡಿಕೆ ಅಂತ ನೀನು ಹೇಳ್ಬೇಕಾದ್ರೆ, ನೋಡಿದೆ ಮಡಿಕೆ ಅಂತ ಹೇಳ್ಬೇಕಾದ್ರೆ ನಿನಗೆ ಅದರ ವೃತ್ತಿ ಜ್ಞಾನ ಉಂಟಾಗಬೇಕು. ವೃತ್ತಿ ಅಂದ್ರೆ ಆ ವಸ್ತುನ ಹಿಂದೆ ನೋಡಿದ ಅನುಭವ ಇರಬೇಕು. ಮಡಿಕೆನೇ ನೋಡದೆ ಇರೋದನ್ನ ಕರೆಸ್ಬಿಟ್ರು, ಅವ್ರ ಮುಂದೆ ಮಡಿಕೆ ಇಟ್ಬಿಟ್ಟು ಅದೇನ್ ಹೇಳಿದ್ರೆ ಅವ್ರಿಗೇನ್ ಹೇಳಕ್ ಬರ್ತದೆ? ವೃತ್ತಿ ಅವರನ್ನು ಕೆಲಸ ಮಾಡಲ್ಲ. ವೃತ್ತಿ ಯಾರ ಕೆಲಸ ಮಾಡುತ್ತೆ ಅಂದ್ರೆ, ಆ ವಸ್ತುವನ್ನ ಈ ಹಿಂದೆ ನೋಡಿದ್ರೆ ಮಾತ್ರನೇ ಆ ವೃತ್ತಿ ಕೆಲಸ ಮಾಡೋದು. ವೃತ್ತಿ ಅಂದ್ರೆ ಮಡಿಕೆ ನೋಡಿದಾಗ ಅದು ಮಡಿಕೆಯಿಂದ ಹೇಗೆ ಗೊತ್ತಾಗ್ತದೆ ಅಂದ್ರೆ ವೇದಾಂತ ಹೇಳುತ್ತೆ, ನಮ್ಮ ಮನಸ್ಸೇ ಮಡಿಕೆ ಆಕಾರ ತಾಳ್ಕೊಳ್ತದೆ. ಅದೇನಪ್ಪ ಅದು ತೆಂಗಿನ ಮರ, ಆಗ ನಮ್ಮ ಮನಸ್ಸು ತೆಂಗಿನ ಮರದ ಆಕಾರನೇ ತಾಳ್ಕೊಳ್ತದೆ. ಅದಕ್ಕೆ ವೃತ್ತಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಯಾವ ವಸ್ತುವನ್ನು ನೋಡುತ್ತದೋ ಆ ವಸ್ತುವಿನ ಆಕಾರವನ್ನೇ ಪಡೆದುಕೊಳ್ಳುವುದಕ್ಕೆ ವೃತ್ತಿ ಎಂದು ಹೆಸರು. ವೇದಾಂತದ ಹಿನ್ನೆಲೆಯಲ್ಲಿ ವೃತ್ತಿ ಅಂತ ಹೆಸರು. ಆ ಗುರುವೆ ನೋಡ್ದೆ, ಗುರುವೆ ಮಡಿಕೆ ನೋಡ್ದೆ. ಆ ಮಡಿಕೆ ಅಂತ ಗೊತ್ತಾಗತ್ತೆ ಹೇಗಪ್ಪ? ನಾನು ಹಿಂದೆ ನೋಡಿದ್ದೆ, ಮನಸ್ಸು ಕಣ್ಣಿನ ಜೊತೆ ಸೇರ್ಕೊತು. ನೋಡಿದೆಯಲ್ಲ ನೀನು ಅಲ್ಲೆಲ್ಲ, ಅದೇ ಅಲ್ಲ ಇದು. ಈಗ ಮನಸ್ಸು ನನಗೆ ಹೇಳ್ಕೊಡ್ತು, ಕಣ್ಣಿಗೆ ಮನಸ್ಸು ಹೇಳ್ಕೊಡ್ತು. ಕಣ್ಣು ಮನಸ್ಸುಗಳ ಕೂಟದಿಂದ ಅದಕ್ಕೆ ಏನಂತ ಗೊತ್ತಾಯ್ತು? ಮಡಿಕೆ ಅಂತ ಗೊತ್ತಾಯ್ತು. ಅದನ್ನು ತೆಗೆದಿಟ್ಬಿಟ್ರು, ಮರೆಯಾಗಿ ಇಟ್ಬಿಟ್ರು, ಮಡಿಕೆನ ಇಲ್ಲ. ಗುರು ಹೇಳ್ತಾರೆ ಶಿಷ್ಯನ, ಮಡಿಕೆ ನೋಡ್ತಾ ಇದೆಯೇನಪ್ಪ? ಇಲ್ಲ ಗುರುವೆ, ಅದು ಮಡಿಕೆ
ಶಿಷ್ಯ ಹೇಳ್ತಾನೆ. ಹೇಗೆ ಹೇಳ್ತೀಯಪ್ಪ ಅಂತ ಕೇಳ್ತಾರೆ. ಮಡಕೆ ಇರೋದನ್ನ ಹೇಳೋಕ್ಕೂ ಜ್ಞಾನ ಬೇಕು, ಮಡಕೆ ಇಲ್ಲೇ ಇರೋದನ್ನ ಹೇಳೋಕ್ಕೂ ಜ್ಞಾನ ಬೇಕು. ಹೀಗೆ ನೋಡಪ್ಪ, ಸುಷುಪ್ತಿಯಲ್ಲಿ ನಿದ್ರೆಯಲ್ಲಿ ಏನನ್ನೂ ನೋಡಲಿಲ್ಲ ಎಂದು ಹೇಳುವುದಕ್ಕೂ ಜ್ಞಾನ ಬೇಕು, ಅರಿವು ಬೇಕು. ನಿದ್ರೆಯಲ್ಲಿ ನಮಗೆ ಅರಿವು ಇರುತ್ತದೆ. ಸರಿ ಗುರುವೆ, ನೀನ್ ಹೇಳಿದ್ದೆಲ್ಲ ಚೆನ್ನಾಗಿ ಗೊತ್ತಾಯ್ತು ಗುರುವೆ. ಈ ಮನಸ್ಸು ಅನ್ನೋದು ಇದ್ರಲ್ಲಿ ಕೆಲಸ ಮಾಡೋಲ್ಲ, ಆತ್ಮದಲ್ಲಿ ಹೋಗಿ ಅಡಕೊಂಡ್ಬಿಟ್ಟಿರ್ತದೆ ಅಂತ ಹೇಳಿದೆಯಲ್ಲ ಗುರುವೆ. ಅದಕ್ಕೆ ನಾನು ದೃಷ್ಟಾಂತ ಹೇಳ್ತೀನಿ ಅಂದ್ರೆ, ಆತ್ಮ ಮನಸ್ಸು ಇಂದ್ರಿಯಗಳೆಲ್ಲ ಮನಸ್ಸು ಸೇರ್ಕೊಂಡು ಮನಸ್ಸೋಗಿ ಆತ್ಮದಲ್ಲಿ ಸೇರ್ಕೊಂಡು ಅಂತ ಹೇಳಿದ್ಯಲ್ಲ ಅಂದ್ರೆ ಒಪ್ಕೊಂಡಿದ್ದೀನಿ ಗುರುವೆ. ಹೌದು ಗುರುವೆ, ಅದಕ್ಕೇನಾದ್ರು ಸ್ವಲ್ಪ ದೃಷ್ಟಾಂತ ಹೇಳ್ತೀಯಾ? ಆಯ್ತು ಗಣಪ. ಚರಣಾಯುಧ ಅಂತ ಒಂದು ಪ್ರಾಣಿ ಇದೆ. ಚರಣಾಯುಧ ಅಂದ್ರೆ ಇನ್ಯಾವುದಲ್ಲ, ಕೋಳಿ. ಚರಣ ಅಂದ್ರೆ ಕಾಲು, ಕಾಲೇ ಯಾರಿಗೆ ಆಯುಧವೋ ಅದು ಚರಣಾಯುಧ. ಕೋಳಿ ಕಾಲಲ್ಲೇ ಕೆಂಪು ಕೆಂಪು ತಿನ್ನುತ್ತಾರೆ. ಆದ್ರಿಂದ ಕೋಳಿಗೆ ಸಂಸ್ಕೃತದಲ್ಲಿ ಚರಣಾಯುಧ ಅಂತ ಹೇಳ್ತಾರೆ. ಚರಣಾಯುಧದ ದೃಷ್ಟಾಂತ ಹೇಳಿದೆನಪ್ಪ ಶಿಷ್ಯ. ಆಯ್ತು ಗುರುವೆ, ನೀನು ಏನು ಹೇಳಿದ್ರು ಚೆನ್ನಾಗಿರ್ತದೆ. ಹೇಳು ಗುರುವೆ. ನೋಡು, ಈ ಕೋಳಿ ಏನ್ ಮಾಡುತ್ತೆ ಅಂದ್ರೆ ಹಗಲಲ್ಲಿ ಮರಿಗಳನ್ನೆಲ್ಲ ಬಿಟ್ಬಿಡುತ್ತೆ. ಮರಿಗಳು ಎತ್ತಿಟ್ಕೋ, ಆ ಕೋಳಿಗೀಗ ಚಿಕ್ಕ ಚಿಕ್ಕ ಮರಿಗಳು ಮೊಟ್ಟೆ ಹೊಡ್ಕೊಂಡು ಬಂದಿವೆ. ಅವುಗಳನ್ನೆಲ್ಲ ದುಡ್ಡು ಹಾಕೊಂಡಿರ್ತದೆ. ಅದ್ರ ಹಿಂದಿನೇ ಹೋಗ್ತಿರ್ತಾರೆ ಆ ಮರಿಗಳು. ಆ ಕೋಳಿ ಹಿಂದಿನೇ ಹೋಗ್ತಿರ್ತಾರೆ, ಸ್ವಲ್ಪ ಅಕ್ಕಪಕ್ಕ ಹೋಗಲ್ಲ. ಅವೆಲ್ಲ ತಾನು ಎಲ್ಲರೂ ಒಂದ್ ಕಡೆ ನಿಂತ್ಕೊಂಡು ಅವಳ ಸ್ವಲ್ಪ ದೂರ ಬೀಳ್ತಾ ಇದ್ರು ತಾನು ನೋಡ್ತಾ ಇರುತ್ತೆ. ಯಾಕಂದ್ರೆ ಹದ್ದುಗಳು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ತಾನು ನೋಡ್ತಾ ಇರುತ್ತೆ ಮರಿಗಳನ್ನ ಬಿಟ್ಟಿರ್ತದೆ. ಸಾಯಂಕಾಲ ಆದಾಗ ಸ್ವಲ್ಪ ವಿಶೇಷವಾದ ಬಗೆಯಲ್ಲಿ ಕೂಗು ಹಾಕುತ್ತೆ, ಸದ್ದು ಮಾಡುತ್ತೆ ತನ್ನ ಕಂಠದಿಂದ. ಆಗ ಮರಿಗಳಿಗೆ ನನ್ನ ಅಮ್ಮ ಕೂಗ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಅವೆಲ್ಲ ಓಡ್ ಬರ್ತವೆ ತಾಯಿ ಹತ್ರಕ್ಕೆ. ಅವುಗಳೆಲ್ಲ ಗುಡ್ಡೆ ಹಾಕೋರುತ್ತೆ ಆ ತಾಯಿ ಕೋಳಿ. ಅದಕ್ಕೆಲ್ಲ ಒಂದು ಪಿಂಜರ ಮಾಡಿರ್ತಾರೆ. ಅದ್ರೊಳಗೆ ಮನೆ ಯಜಮಾನ ಈಗ ಬನ್ನಿ ನೀವು ಅನ್ನೋ ಹಾಗೆ ಆ ಪಂಜರ ಎತ್ತಾನೆ. ಈ ಕೋಳಿ ತನ್ನ ಮರಿಗಳನ್ನು ಜೊತೆ ಮಾಡ್ಕೊಂಡು ಅದ್ರೊಳಗೆ ಹೋಗುತ್ತೆ. ಅದು ಗಿಂಡಿ ಇರುತ್ತೆ ಆ ಪಂಜರಕ್ಕೆ, ಬಿದಿರಿನ ಪಂಜರ ಅದು. ಅದನ್ನು ಪುನಃ ಮುಗಿಸ್ಬಿಡ್ತಾನೆ. ಈ ಕೋಳಿ ಏನ್ ಮಾಡುತ್ತೆ, ತನ್ನ ರೆಕ್ಕೆಯಲ್ಲಿ ಮರಿಗಳನ್ನೆಲ್ಲ ಒಳಗೆ ಸೇರಿಸ್ಕೊಂಡು ನಿದ್ರೆ ಮಾಡುತ್ತೆ. ತಾನು ನಿದ್ರೆ ಮಾಡುವಾಗ ಆ ಕೋಳಿ ತನ್ನ ಎರಡೂ ರೆಕ್ಕೆಗಳಲ್ಲಿ ಒಂದೊಂದಷ್ಟು ಮರಿಗಳನ್ನ ನುಗ್ಗಿಸ್ಕೊಂಡು ರೆಕ್ಕೆನ ಮುಗಿಸ್ಕೊಂಡು ಅವು ನಿದ್ರೆ ಹೋಗ್ತವೆ, ತಾನು ನಿದ್ರೆ ಹೋಗುತ್ತೆ. ನೋಡಪ್ಪ, ಮನಸ್ಸು ಅನ್ನೋದು ಅದರ ಬುದ್ಧಿ, ಚಿತ್ತ, ಅಹಂಕಾರ ಇವೇ ಮರಿಗಳು. ಈ ಮನಸ್ಸು ಅನ್ನೋದು ಕೋಳಿ. ಆ ಕೋಳಿ ಮರಿಗಳು ಯಾವ್ದಪ್ಪ ಅಂದ್ರೆ ಚಿತ್ತ, ಬುದ್ಧಿ, ಚಿತ್ತ, ಅಹಂಕಾರ ಇವೇ ಮರಿಗಳು. ಅವುಗಳನ್ನ ನಿದ್ರೆಯಲ್ಲಿ ತಾನು ತೊಡಸ್ಕೊಂಡು ಬನ್ನಿ 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 ನಿದ್ರೆ ಮಾಡೋಣ ಅಂತ ಆ ಆತ್ಮನ್ನು ಆ ಪಂಜರದ ಒಳಗಡೆ, ಅದು ಅದೇ ಆತ್ಮನೇ, ಅದು ಕೋಳಿ ಅದ್ರ ಒಳಗಡೆ ಹೋಗಿ ಎಲ್ಲ ಸೇರ್ಕೊಂಡು. ಹೀಗೆ ನೋಡಪ್ಪ, ನಿದ್ರೆಯಲ್ಲಿ ಆ ಮನಸ್ಸು ತನ್ನ ಮರಿಗಳ ಸಮೇತ ಆತ್ಮ ಅನ್ನೋ ಗೂಡಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆದ್ರಿಂದ ನಮ್ಗೆ ಮನಸ್ಸಿಗೆ ಏನುವೆ ಆ ಹೊತ್ತಲ್ಲಿ ಹೇಳೋಕೆ ಆಗೋಲ್ಲ. ಆಮೇಲಿಂದ ಎಚ್ಚರ ಮೇಲೆ ಹೇಳುತ್ತೆ. ಸರಿ ಗುರುವೆ. ಈಗ ನೋಡಿ ಗುರುವೆ,
ಅಲ್ಲೊಂದು ಸ್ವಲ್ಪ ಅಜ್ಞಾನ ಅಲ್ವಾ? ಹೌದಪ್ಪ, ಅಜ್ಞಾನ. ಆತ್ಮವನ್ನೇ ಆ ಅಜ್ಞಾನ ಆ ಅದರಲ್ಲಿ ಮುಚ್ಚಿಬಿಡೋಲ್ಲ. ಆತ್ಮನನ್ನೇ ಆತ್ಮಕ್ಕೂ ಗೊತ್ತಾಗದ ಹಾಗೆ ವಿಜ್ಞಾನ ಒಂದು ಆವರಣ ಅಜ್ಞಾನದ ಆವರಣ ನಿದ್ರೆಯಲ್ಲಿ ಆತ್ಮನನ್ನು ಮುಚ್ಚಿಬಿಡುವುದಿಲ್ಲವೇ ಅಂತ ಶಿಷ್ಯ ಕೇಳ್ತಾನೆ. ಇಲ್ಲ ಕಣಪ್ಪ, ಆತ್ಮನ ಬೆಳಕು ಬಹಳ ದೊಡ್ಡದು, ಅದು ಬೆಳಕನ್ನು ಮುಚ್ಚೋದು ಸಾಧ್ಯ ಇಲ್ಲ. ಆತ್ಮ ಸ್ವಯಂ ಪ್ರಕಾಶ ವಸ್ತು, ಆತ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈಗ ಈ ಮೈಕ್ ಮುಚ್ಚಿಬಿಡೋಣ, ದೊಡ್ಡದೊಂದು ಬಟ್ಟೆ ತಗೊಂಡ್ಬನ್ನಿ ಆ ಮುಚ್ಚಿಬಿಡಿ. ಕಟ್ಟಡ ಮುಚ್ಚಿಬಿಡೋಣ, ಆಗೋದು ಆತ್ಮ ಈ ಜಗತ್ತನ್ನೆಲ್ಲ ತುಂಬಿಕೊಂಡಿರುವಾಗ ಆತ್ಮಕ್ಕೆ ಒಂದು ಹೊತ್ತಿಗೆ ಹಾಕ್ಬಿಟ್ಟಿದ್ರೆ ಎಲ್ಲಿಂದ ತರೋದಪ್ಪ? ಅಲ್ಲಮ್ಮ ಪ್ರಭು ಲಕ್ಷಣ ಬರೀತಾನೆ. ಬೆಟ್ಟಕ್ಕೆ ಚಳಿಯಾದರೆ ಏನ ಹೊತ್ತಿಸುವರಯ್ಯ, ಬಯಲು ಬೆಚ್ಚಲಾದರೆ ಏನ ನುಡಿಸುವರಯ್ಯ, ಭವಿ ಭಕ್ತನು ಭವಿಯಾದರೆ ಏನನ್ನು ಪ್ರವೇಶಿಸುವುದಯ್ಯ ಗುಹೇಶ್ವರ. ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸುವರಯ್ಯ. ಹಾಗೆ ಆತ್ಮನಿಗೆ ಅಜ್ಞಾನ ಅನ್ನೋದು ನೀನು ಹಾಗೆ ಹೇಳಿದಾಗ ಆಗ್ತಾ ಇದೆ. ಆತ್ಮನನ್ನು ಮುಚ್ಚುವ ವಸ್ತು ಯಾವುದೂ ಇಲ್ಲ. ಆತ್ಮಕ್ಕಿಂತ ದೊಡ್ಡದಿದ್ರೆ ಮುಚ್ಚಬಹುದು. ಆತ್ಮಕ್ಕಿಂತ ದೊಡ್ಡ ವಸ್ತು ಯಾವುದು? ಈ ಬ್ರಹ್ಮ ಅಂದ್ರೆ ಬೃಹತ್ ಬೃಹ ವೃದ್ಧವು ಅಂತ ಅದರ ನಿರೂಪಣೆ. ಯಾವುದು ಎಲ್ಲಕ್ಕಿಂತ ದೊಡ್ಡದೋ ವೃದ್ಧ ಅಂದ್ರೆ ದೊಡ್ಡದು ಅಂತ. ಯಾವುದು ಎಲ್ಲಕ್ಕಿಂತ ದೊಡ್ಡದೋ ಅದನ್ನ ಮುಚ್ಚೋಕ್ಕಾಗಲ್ಲ. ಇನ್ನು ನೋಡಪ್ಪ, ಮುಚ್ಚಿದ್ರೂ ಅದು ಕಾಣಿಸ್ತಾ ಇರುತ್ತೆ. ಹಾಗೆ ಸೂರ್ಯನನ್ನ ಮೋಡಗಳು ಮುಚ್ಕೊಂಡಿವೆ ನೋಡಪ್ಪ. ಹೌದು ಗುರುವೆ, ಹೇಗೆ ಗೊತ್ತಾಯ್ತು? ಸೂರ್ಯನ ಬೆಳಕಿಂದಲೇ ಗೊತ್ತಾಗತ್ತು ಮೋಡ ಮುಚ್ಕೊಂಡಿದೆ ಅಂತ. ಮೋಡವನ್ನು ಮುಚ್ಕೊಂಡಿರೋ ಮೋಡ ನೋಡ್ತಾ ಇರೋದು ಸೂರ್ಯನ ಬೆಳಕಿಂದೆ. ಅಂದ್ರೆ ಸೂರ್ಯನ ಮುಚ್ಚೋಕ್ ಸಾಧ್ಯ ಇಲ್ಲ ಅಂತ ಆಯ್ತು. ಸೂರ್ಯನ ಮೋಡಗಳು ಕಾಣಿಸ್ತಾ ಇದ್ರೆ ಈಗ ಮೋಡಗಳು ಮುಚ್ಕೊಂಡು ಬಿಟ್ಟಿವೆ ಅಂತ ಅನ್ನಿಸ್ತಾವೆ. ಅದು ನೋಡಕ್ಕೆ ಆಗ್ತಿಲ್ಲ, ನಮ್ಗೆ ಗೊತ್ತಾಗ್ತಿರಲಿಲ್ಲ. ಸೂರ್ಯನನ್ನು ಮೋಡಗಳು ಮುಚ್ಚಿಕೊಂಡಿವೆ ಅಂದ್ರೆ ಮುಚ್ಚಿಕೊಂಡಿದ್ರೂ ಸೂರ್ಯನ ಬೆಳಕು ಮೋಡಗಳನ್ನು ಬೆಳಗಿಸುತ್ತಿದೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಸರಿ ಗುರುವೆ, ನೋಡಪ್ಪ ಏನು ಅಂತ ಹೇಳ್ತೀನಿ ಕೇಳಪ್ಪ. ಗ್ರಹಣ, ಚಂದ್ರಗ್ರಹಣ, ರಾಹು ಅವನು ನುಂಗುತ್ತಾನೆ ಅಂತೆಲ್ಲ ಇದೆ. ಹೌದು ಗುರುವೆ, ರಾಹು ಚಂದ್ರನ ಹೇಳ್ಕೊಂಡಿದ್ದಾನೆ. ಅದು ಗೊತ್ತಾಗೋದು ಹೇಗೆ? ಚಂದ್ರನ ಬೆಳಕಿಂದ ಗೊತ್ತಾಗೋದು. ಚಂದ್ರನನ್ನು ಹೇಗೆ ಮುಚ್ಚೋಕ್ಕಾಗಲ್ವೋ, ಬೆಳಕನ್ನು ಮುಚ್ಚೋಕ್ಕಾಗಲ್ವೋ, ನಿದ್ರೆಯಲ್ಲಿ ಆತ್ಮನನ್ನು ಅಜ್ಞಾನ ಅನ್ನುವ ಆವರಣದಿಂದ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಆತ್ಮನಿಗಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಆಯ್ತು ಗುರುವೆ, ಟೈಮ್ ಆಗಿ ಹೋಗ್ಬಿಡ್ತಾ ಇದೆ. ಬೇಗ ಕೇಳ್ಬಿಡ್ತೀನಿ ಗುರುವೆ ಪ್ರಶ್ನೆಗಳನ್ನ. ಯಾಕೆ ಅಂದ್ರೆ 1 ಗಂಟೆ ಪ್ರಸಾದ ಇದೆ. ಅದೇನ್ ಕೇಳಪ್ಪ. ನೋಡು ಗುರುವೆ, ನನ್ಗೇನು ಗೊತ್ತಾಗ್ಲಿಲ್ಲ, ನಾನು ಸುಖವಾಗಿದ್ದೆ. ನಿನ್ನೆ ಗುರುವೆ, ಅಯ್ಯೋ ನಿನ್ನೆಲ್ಲ ಕೇಳಪ್ಪ. ಅವಾಗ ಅಷ್ಟೇ ಅಲ್ಲ, ನೋಡು ಒಂದು ದೃಷ್ಟಾಂತ ಹೇಳ್ತೇವೆ. ಆಯ್ತಪ್ಪ, ದೃಷ್ಟಾಂತನೇ ಹೇಳ್ತೀನಪ್ಪ. ಒಂದ್ ಮನೆ, ಆ ಮನೇಲಿ ಒಬ್ಬ ಗೃಹಿಣಿ, ಅವಳು ಸ್ನಾನ ಮಾಡೋಕೆ ಅಂತ ಆಭರಣನೆಲ್ಲ ಬಿಚ್ಚಿಟ್ಟಿದ್ರು. ಆಮೇಲೆ ನೋಡ್ತಾರೆ ಆಭರಣನೇ ಇಲ್ಲ. ಆ ಮನೇಲಿ ಪಕ್ಕದ ಒಂದು ಬಾವಿ, ಅವ್ರದೇ ಮನೆ ಬಾವಿ, ಮನೇಲಿ ಒಂದು ಕೂತ್ಕೊಂಡು ಅವಳು ಅನ್ಕೋತಾಳೆ, ಮಗು ಏನಾದ್ರು ಗೊತ್ತಾಗಿದೆ, ಆಭರಣನ ಬಾವಿಗೆ ಹಾಕ್ಕೊಟ್ಟಿದ್ಯಾ? ಸರಿ, ಏನ್ ಮಾಡೋದೀಗ? ಬಾವಿಗೆ ಹಾಕ್ಕೊಟ್ಟಿದ್ರೆ ಆಳವಾದ ಬಾವಿ ಬೇರೆ, ನೀರು ತುಂಬಾ ಇದೆ.
ವಿಶೇಷ ಮುಳುಗುಗಾರರು ಅಂತ ಇರ್ತಾರೆ. ನೀರನ್ನು ಮುಳುಗಿ ಅದನ್ನು ತಗೊಂಡ್ಬರೋರು ಇರ್ತಾರೆ. ಅದಕ್ಕೆ ಬೇಡ ಪರಿಣತಿ ಬೇಕು. ಮುಳುಗುಗಾರರು ಸರಿ, ಮುಳುಗುಗಾರ ತಗೊಂಡ್ರೆ ನೋಡ್ರಪ್ಪ ನಾವು ನಮ್ಮ ಬಾವಿಗೆ ಹಾಕೊಂಡಿದ್ದೆ ಅವಳನ್ನ ಆಯ್ತು ಅವ್ನು ಹೋಗ್ತಾನೆ, ಹಗ್ಗ ಕಟ್ಕೊತಾನೆ, ಹೋಗ್ತಾನೆ. ಹತ್ತಾಳುದ್ದ ನೀರೇ ಇದೆ. ಹೋಗ್ತಾನೆ, ನೋಡ್ತಾನೆ, ಸಿಗುತ್ತೆ ಎಲ್ಲ ತಗೋತಾನೆ. ನೀರಲ್ಲಿರೋವಾಗಲೇನೆ ಒಡವೆ ಸಿಕ್ತು ಅಂತ ಹೇಳೋಕ್ಕಾಗಲ್ಲ. ಅವನಿಗೆ ಸಿಕ್ತು ಅಂತ ಹೇಳೋಕ್ಕಾಗಲ್ಲ, ಸಿಗ್ಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆ? ನೀರು ಅಡ್ಡಿ. ಮಾತಾಡ್ಬಿಟ್ರೆ ₹3 ನೀರು ಹೋಗ್ಬಿಡುತ್ತೆ. ನೀರಲ್ಲಿರೋವಾಗ ಯಾವ್ದು ಅಡ್ಡಿ ಆಯ್ತು? ನೀರೇ ಅಡ್ಡಿ ಆಯ್ತು. ಹಾಗೆ ನಿದ್ರೆಯಲ್ಲಿರುವಾಗ ಅವನಿಗೆ ಏನನ್ನೂ ಹೇಳಕ್ ಆಗಲಿಲ್ಲ. ಯಾಕಪ್ಪ ಅಂದ್ರೆ ನೀನು ಅದನ್ನ ನೋಡ್ಕೋ. ಹೇಗೆ ನೀರಲ್ಲಿರೋನು ಮುಳುಗಿರುವಾಗ ಹೇಗೆ ಹೇಳಲಾಗ್ನೋ ಹಾಗೆ ನಿದ್ರೆಯಲ್ಲಿ ಮುಳುಗಿರುವಾಗನು ನಿದ್ರೆಯಲ್ಲಿರುವಾಗಲೇ ಹೇಳಲಾರ. ನೀರು ಅದಕ್ಕೆ ಪ್ರತಿಬಂಧಕ. ನಿದ್ರೆಯಲ್ಲಿರುವಾಗ ಮನಸ್ಸಿಗೆ ಹೇಳೋಕೆ ಯಾಕಾಗೋಲ್ಲ ಅಂದ್ರೆ ಮನಸ್ಸಿಗೆ ಕರಣಗಳು ಇರುವುದಿಲ್ಲ. ಕರಣ ಅಂದ್ರೆ ಇಂದ್ರಿಯ ಅಂತ ಅರ್ಥ, ಸಾಧನ ಅಂತ ಅರ್ಥ. ಕರಣ ಅಂದ್ರೆ ಸಾಧನ. ಬರೀಬೇಕು ಸ್ವಾಮಿ ನಾನೀಗ ಪೆನ್ ಕೊಡಿ, ಅದು ಕರಣ. ಬರೆಯೋದಕ್ಕೆ ಸಾಧನ ಯಾವುದು? ಪೆನ್. ನಾನೀಗ ನೋಡ್ಬೇಕು ಸ್ವಾಮಿ, ಕನ್ನಡಕ ಕೊಡಿ. ನೋಡೋದಕ್ಕೆ ಸಾಧನ ಕನ್ನಡಕ, ಇದು ಕರಣ. ಪೆನ್ನು ಕರಣ, ಕನ್ನಡಕ ಕರಣ. ಯಾವ್ದಾದ್ರು ಕೆಲಸ ಮಾಡೋಕೊಂದು ಸಾಧನ ಬೇಕಲ್ಲ, ಅದು ಕರಣ. ಇದೆಲ್ಲ ಸ್ವಲ್ಪ ಗುಣಿಸ್ಬೇಕು ಸ್ವಾಮಿ. ಆಯ್ತು, ಬರೆದು ತಗೊಂಡ್ಬನ್ನಿ, ಹಿಡಿದು ತಗೊಂಡ್ಬನ್ನಿ, ಅದು ಸಾಧನ. ನಿದ್ರೆಯಲ್ಲಿ ಮನಸ್ಸಿಗೆ ಯಾವ ಸಾಧನಗಳು ಇರುವುದಿಲ್ಲವಾದ್ದರಿಂದ ಅದು ಆಗ ಏನನ್ನು ಹೇಳಲಾರದು. ಇನ್ನೂ ಸ್ವಲ್ಪ ನಿಮಗೆ ಸುಲಭ ಆಗಬೇಕಾದ್ರೆ ನೋಡಪ್ಪ, ಒಂದು ಮಾಯಾಕರಣ ಇರುತ್ತದೆ ಆತ್ಮನಿಗೆ. ಮಾಯೆ ಅದು ಆತ್ಮನಿಗಿಂತ ಬೇರೆ ಅಲ್ಲ, ಆತ್ಮನ ಅಧೀನದಲ್ಲಿರ್ತದೆ. ಆತ್ಮ ಹೇಳಿದ ಹಾಗೆ ಕೇಳುತ್ತೆ, ಆತ್ಮನ ಮೇಲೆ ಸವಾರಿ ಮಾಡೋಲ್ಲ. ಆತ್ಮನ ಹಾಳಾಗಿರ್ತದೆ ಮಾಯೆ. ಅದೇ ಕಾರಣದಿಂದ ಆತ್ಮ ಅದನ್ನೆಲ್ಲ ತಿಳ್ಕೊಳ್ತಾನೆ. ನಿದ್ರೆಯ ಅನುಭವಗಳನ್ನೆಲ್ಲ ಆತ್ಮ ಮಾಯಾ ಕಾರಣದಿಂದ ತಿಳಿದುಕೊಳ್ಳುತ್ತಾನೆ. ಮಾಯೆ ಎಂಬ ಸಾಧನದಿಂದ ತಿಳಿದುಕೊಳ್ತಾನೆ. ಹಾಗೆ ತಿಳ್ಕೊಂಡ ಮೇಲೆ ಆ ಮಾಯೆ ಎಂಬ ಕಾರಣ ತನ್ನ ಅನುಭವವನ್ನು ಮನಸ್ಸಿಗೆ ವರ್ಗಾಯಿಸುತ್ತದೆ. ಆತ್ಮದಿಂದ ಮಾಯಾಕರಣ ತಿಳ್ಕೊಳ್ಳುತ್ತೆ. ಆತ್ಮ ಮಾಯಾಕರಣದಿಂದ ತಿಳಿದುಕೊಳ್ಳುತ್ತಾನೆ ನಿದ್ರೆಯಲ್ಲಿ. ಆಮೇಲಿಂದ ಎಚ್ಚೆತ್ತ ಮೇಲೆ ಮಾಯಾಕರಣ ತನ್ನ ಅನುಭವವನ್ನು ಮನಸ್ಸಿಗೆ ವರ್ಗಾಯಿಸುತ್ತದೆ. ಆಗ ಅವನು ಹೇಳ್ತಾನೆ, ನೋಡಪ್ಪ, ಇದನ್ನೇ ನಾನು ಮತ್ತೆ ಹೇಳ್ತಲ್ಲ, ಪ್ರತ್ಯಭಿಜ್ಞಾನ ಅಂತ. ಪ್ರತ್ಯಭಿಜ್ಞಾನದ ಬಲದಿಂದ ಹೇಳ್ತಾನೆ, ನೆನಪಿನ ಬಲದಿಂದ ಹೇಳ್ತಾನೆ. ಆಯ್ತು ಗುರುವೆ, ಇನ್ನು ಹೆಚ್ಚು ಪ್ರಶ್ನೆ ಇಲ್ಲ, ಬೇಗ ಕೇಳ್ಬಿಡ್ತೀನಿ ಗುರುವೆ. ಆಯ್ತಪ್ಪ, ಕೇಳು. ಎಲ್ಲ ಅನುಭವವನ್ನು ಮಾಯೆಯ ಕಾರಣದಿಂದ ಆತ್ಮ ಅರ್ಥಕೊಳ್ತಾನೆ ಅಂತ ಹೇಳಿದೆ ಅಲ್ಲ ಗುರುವೆ. ಅರ್ಥಕೊಳ್ಳೋನು ಆತ್ಮ, ಹೇಳೋನು ಮನಸ್ಸು. ಯಾರು ಅರ್ಥಕೋತಾರ ಅವರೇ ಹೇಳ್ಬೇಕಲ್ಲ ಗುರುವೆ. ಅರಿತವನು ಆತ್ಮ, ಹೇಳುವವನು ಮನಸ್ಸು. ಇದು ಹ್ಯಾಕ್ ಗುರುವೆ? ಯಾರು ಅನುಭವಿಸಿರ್ತಾರೋ ಅವರೇ ಹೇಳ್ಬೇಕಲ್ವಾ ಗುರುವೆ? ಆತ್ಮನೇ ಹೇಳ್ಬೇಕಲ್ವಾ? ಮನಸ್ಸು ಹೇಳ್ಬೇಕಂದ್ರೆ ಇದನ್ನ ಕೂಡ್ಸೋದು ಹೇಗೆ ಗುರುವೆ? ಸರಿ ಮಾಡೋದು ಹೇಳ್ಬೇಕು ಹ್ಯಾಕೆ ಗುರುವೆ?
ತಿಳಿಯುವವನು ಒಬ್ಬ, ತಿಳಿಸುವವನು ಇನ್ನೊಬ್ಬ. ಇದು ಹೇಳ್ಬಿಡ್ವೆ ನೋಡಪ್ಪ, ನಾನು ಹೇಳ್ತಲ್ಲ ಮಾಯೆ ಎಂಬ ಕಾರಣ ಅದೇನಾಗುತ್ತೆ ಅಂದ್ರೆ ಲಕ್ಷದ ಮೇಲೆ ಹೇಗಾಗುತ್ತೆ ಅಂದ್ರೆ ಹಾಲು ಕೆಟ್ಟು ಮೊಸರಾದಂತೆ, ಮೊಸರು ಕೆಟ್ಟು ಬೆಣ್ಣೆಯಾದಂತೆ, ಬೆಣ್ಣೆ ಕೆಟ್ಟು ತುಪ್ಪವಾದಂತೆ ವಿಕಾರವನ್ನು ಹೊಂದುತ್ತೀವಿ. ವಿಕಾರ ಅಂತ ಹೇಳಿ ಈ ಮಾಯೆ ಎಂಬ ಕಾರಣವೇ ಎಚ್ಚರದಲ್ಲಿ ಮನಸ್ಸಾಗುತ್ತೆ, ಮತ್ತೆ ಪರಿವರ್ತನೆಗೆ ತುತ್ತಾಗುತ್ತದೆ. ಹಾಗೆ ಪರಿವರ್ತನೆಗೆ ತುತ್ತಾದದ್ದರಿಂದ ಆತ್ಮ ತನ್ನ ಅನುಭವವನ್ನು ಮಾಯಾಕರಣಕ್ಕೆ ವರ್ಗಾಯಿಸಿರುತ್ತಾನೆ. ಮಾಯಾಕರಣ ವಿಕಾರ ಹೊಂದಿ ಮನಸ್ಸಿಗೆ ವರ್ಗಾಯಿಸುತ್ತದೆ. ಹೀಗಾಗಿ ಆತ್ಮನೇ ಒಂದು ಲೆಕ್ಕದಲ್ಲಿ ಹೇಳಿದ ಅನ್ನೋ ರೂಪದಲ್ಲಿ ಮನಸ್ಸಿಂದ ಹೊರಗೆ ಬರ್ತದಪ್ಪ ಶಿಷ್ಯ. ಆಯ್ತು ಗುರುಗಳೇ, ಇಲ್ಲಿ ನೋಡು, ಎಚ್ಚರದಲ್ಲಿ ಮನಸ್ಸಿನ ಮೂಲಕ ತಿಳಿದೇವಲ್ಲ, ಅದು ಸತ್ ಸ್ವರೂಪ. ಆತ್ಮನನ್ನ ಅಲ್ಲಿ ವಿಶ್ವ ಅಂತ ಕರೀತಾರೆ. ಸ್ವಪ್ನದಲ್ಲಿ ಮನಸ್ಸೇ ಒಂದು ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಮನಸ್ಸು ಎಚ್ಚರವಾಗಿರುತ್ತೆ ಸ್ವಪ್ನದಲ್ಲಿ, ಮನಸ್ಸು ಮಲ್ವಲ್ಲ. ನಾವು ನಿದ್ರೆ ಕನಸು ನೋಡ್ತೀನಿ ಅಂತ ಹೇಳ್ತೀವಿ, ಇಲ್ಲ, ಕನಸಿನ ಅವಸ್ಥೆಯೇ ಬೇರೆ. ನಿದ್ರೆ ಮಾಡುವಾಗ ಕನಸಿಲ್ಲ, ಕನಸಿದ್ದಾಗ ನಿದ್ರೆ ಇಲ್ಲ. ನಾವು ಹೇಳ್ತೀವಿ ಬಾಯದಷ್ಟೇ, ನಾನು ನಿದ್ರೆಯಲ್ಲಿ ಕನಸ್ಕೊಂಡೆ ಅಂತ. ನಿದ್ರಾ ಅವಸ್ಥೆ ಬೇರೆ, ಕನಸಿನ ಅವಸ್ಥೆ ಬೇರೆ. ನಿದ್ರೆಯಲ್ಲಿ ಬೆಳಕೋ ಬೆಳಕು, ಕಣ್ಣು ಮುಚ್ಕೊಂಡಿದ್ದೀವಿ ಆದ್ರೂ ಕಾಣಿಸುತ್ತಲ್ಲ, ದೈಜಸ. ಆಗ ಆತ್ಮನನ್ನು ದೈಜಸ ಎಂದು ಕರೆಯುತ್ತಾರೆ. ನಿದ್ರೆಯಲ್ಲಿ ಆನಂದವೋ ಆನಂದ. ಸತ್ಸ್ವರೂಪ ಚಿತ್ಸ್ವರೂಪ. ಸತ್ಸ್ವರೂಪ ಎಚ್ಚರದಲ್ಲಿ, ಚಿತ್ಸ್ವರೂಪ ಸ್ವಪ್ನದಲ್ಲಿ, ಆನಂದ ಸ್ವರೂಪ ನಿದ್ರೆಯಲ್ಲಿ. ಸತೆ ಚಿತೆ ಆನಂದ ಮೂರು ಸ್ವರೂಪಗಳು ಒಂದೊಂದು ಅವಸ್ಥೆಯಲ್ಲಿ ತೋರುತ್ತವೆ. ಸತ್ಸ್ವರೂಪ ಪ್ರಾಜ್ಞ ಸ್ವರೂಪ ಎಚ್ಚರದಲ್ಲಿ, ಚಿತ್ಸ್ವರೂಪ ದೈಜಸ ಸ್ವರೂಪ ಸ್ವಪ್ನದಲ್ಲಿ, ಆನಂದ ಸ್ವರೂಪ ನಿದ್ರೆಯಲ್ಲಿ, ಪ್ರಾಜ್ಞ ಅಲ್ಲಿ ಯಾವಾಗ. ಹೀಗೆ ಮೂರು ಅವಸ್ಥೆಗಳನ್ನು ಆತ್ಮನು ಬೆಳಗಿಸುತ್ತಾನೆ. ಆ ಆತ್ಮ ಬೇರೆ ಯಾವುದು ಅಲ್ಲ, ಸಚ್ಚಿದಾನಂದ ಸ್ವರೂಪ ನೀನೇ ಆಗಿದ್ದೀಯೇ ಅಂತ ಶಿಷ್ಯ ಹೇಳ್ತಾನೆ. ಗುರು ಹೇಳ್ತಾನೆ, ಆತ್ಮಸ್ವರೂಪನು ನೀನೇ. ಮನಸ್ಸಿಗೆ ಬಂತೇನಪ್ಪ, ತತ್ವಮಸಿ ತ್ವಂ ಅಸಿ, ಮಹಾವಾಕ್ಯ. ಆ ಪರಪರ ವಸ್ತು, ಪರಬ್ರಹ್ಮ ವಸ್ತು ತತ್ ತ್ವಂ ನೀನೇ ಅಸಿ ಆಗಿದ್ದೀಯೇ. ಆಗ್ತೀಯೇ ಅಂತ ಅಲ್ಲ, ಆಗ್ಬಿಟ್ಟಿದೆಯೇ, ಗೊತ್ತಿದ್ದಿಲ್ಲ ಅಷ್ಟೇ. ನಾನು ಹೇಳಿದ್ರೆ ತಿಳ್ಕೊಂಡೆ ಅಲ್ವಾ? ಹೌದು. ಕರ್ಣ ಅವನು ನಾನು ರಾಧೆಯ ಮಗ ಅಂತ ತಿಳ್ಕೊಂಡಿದ್ದ. ಕುಂತಿ ಪುತ್ರ ಅವನು ಏನ್ ತಿಳ್ಕೊಂಡಿದ್ದ? ನಾನು ರಾಧೆ ಮಗ ಅಂತ ತಿಳ್ಕೊಂಡಿದ್ದ. ನಾನು ಮೀನುಗಾರನ ಮಗ ಅಂತ ತಿಳ್ಕೊಂಡಿದ್ದ. ಕೃಷ್ಣ ಹೇಳ್ಕೊಟ್ಟು ಬಿಟ್ಟ, ನೀನು ಕುಂತಿ ಮಗ, ದೊಡ್ಡ ಮಗ ಕಣಪ್ಪ ನೀನು ಅಂತ ಹೇಳ್ಕೊಟ್ಬಿಟ್ಟ. ಆಗ ಅವನು ತಿಳ್ಕೊಂಡ, ನಾನು ಕುಂತಿ ಮಗ. ತಿಳ್ಕೊಂಡ ಮೇಲೆ ಕುಂತಿ ಮಗ ನನ್ನ ಮತ್ತೆ ಆಗಿದ್ದ, ಗೊತ್ತಿರ್ತಿಲ್ಲ, ಈಗ ಗೊತ್ತಾಯ್ತು ತಿಳ್ಕೊಂಡ. ನಾವು ನೀನು ಬ್ರಹ್ಮ ಸ್ವರೂಪನೇ, ಮೊದಲು ಗೊತ್ತಿದ್ದಿಲ್ಲ, ಈಗ ಹೇಳಿದ್ದೀನಿ ತಿಳ್ಕೊಂಡೆ, ನೀನು ಬ್ರಹ್ಮ ಸ್ವರೂಪ. ಇದಕ್ಕೆ ಅನುಭವ ಅಂತ. ಏನಪ್ಪ
ಸ್ವರೂಪವನ್ನು ಬರ್ತಾ ಇದೆ. ಸಹಜಾನಂದವು ಶುದ್ಧ ಸ್ವರೂಪವು ಅವಿನಾಶಿಯು ಎನ್ನಾತ್ಮ ಸ್ವರೂಪವು ಸ್ವಪರ ಪ್ರಕಾಶವು ಎನ್ನಯ ಜ್ಞಾನ ಚಿದಾನಂದ ಘನ ಎನ್ನಯ ಪ್ರಾಣ ಸ್ವಯಂ ಜ್ಯೋತಿ ಸುಖಧಾಮ ಎನ್ನಾತ್ಮ ಸ್ಥಿರವಾಗಲಿ ಎನ್ನಾತ್ಮನ ಧ್ಯಾನ ಸಹಜಾನಂದವು ಶುದ್ಧ ಸ್ವರೂಪವು ಅವಿನಾಶಿಯು ಎನ್ನಾತ್ಮ ಸ್ವರೂಪವು. ಕೊನೆ ನೀವು ಹೇಳ್ತಾನೆ ಅಧ್ಯಾಯ ಮುಕ್ತಾಯ. ಅದು ಕಾರಣಂ ನೀನೇ ಸದಮದಂ ಪರಿಪೂರ್ಣನೋ. ಅದು ಕಾರಣಂ ನೀನೇ ಸದಮದಂ ಪರಿಪೂರ್ಣನೋ. ಅದರಿಂದ ನಿತ್ಯನಂದಾಗಿ ಮರವೆ ಎಂಬುದು ನಿನ್ನೊಳಗಿಲ್ಲ ಶಿಷ್ಯ. ಮರವೆ ಎಂಬುದು ನಿನ್ನೊಳಗಿಲ್ಲ ಶಿಷ್ಯ. ನೀನೇ ಸದಮದಂ, ನೀನೇ ಪರಿಪೂರ್ಣನು, ನೀನೇ ನಿತ್ಯನು ಎಂದಾಗೆ ಮರವೆ ಎಂಬುದು ನಿನ್ನೊಳಿಲ್ಲ ಶಿಷ್ಯ. ನೀನೇ ಸಚ್ಚಿದಾನಂದ ಸ್ವರೂಪನು. ಗುರು ಹೇಳ್ಬಿಟ್ಟ ನೀನೇ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ದ. ಶಿಷ್ಯನು ಮಾಡ್ದ. ಅಲ್ಲಿಗೆ ಅಧ್ಯಾಯ ಮುಕ್ತಾಯ ಆಯಿತು. ಆತ್ಮಬಂಧುಗಳೇ, ಇಲ್ಲಿಗೆ 5ನೇ ಅಧ್ಯಾಯ ಮುಗಿದಿದೆ. ಆತ್ಮಾನಾತ್ಮ ಏನು ಅಂತ ಗುರು ತಿಳಿಸ್ಕೊಟ್ಬಿಟ್ಟಿದ್ದಾನೆ. ಆತ್ಮವಸ್ತು ಹೊರತಾಗಿ ಕೆಲವು ಅನಿತ್ಯ, ಅವೆಲ್ಲ ಹೊರಗಿನಂತ ವಸ್ತುಗಳು ಅನ್ನೋದನ್ನ ಸ್ಪಷ್ಟಪಡಿಸಿಕೊಟ್ಟಿದ್ದಾನೆ. ಅದನ್ನ ಅವಸ್ಥಾತ್ರಯ ಅಂತ ನಾವು ಹೇಳ್ತೀವಲ್ಲ, 3 ಅವಸ್ಥೆಗಳಿಗೆ ಅವಸ್ಥಾತ್ರಯ ಅಂತ. ಅಂತಹ ಅವಸ್ಥಾತ್ರಯಗಳ ಹಿನ್ನೆಲೆಯಲ್ಲಿ ಸದ್ಗುರು ಶಿಷ್ಯನಿಗೆ ನೀನೇ ಪರಬ್ರಹ್ಮ ವಸ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾನೆ. ಶಿಷ್ಯನು ಅರ್ಥ ಮಾಡ್ಕೊಂಡಿದ್ದಾನೆ. ತತ್ವಮಸಿ ಅಂದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಉತ್ತರ ಕೊಟ್ಬಿಟ್ಟಿದ್ದಾನೆ ಶಿಷ್ಯ. ಅವನು ನಾನು ಆತ್ಮಸ್ವರೂಪನು ಅಂತ ಹೇಳ್ಬಿಟ್ಟು ಹಾಡ್ಬಿಟ್ಟಿದ್ದಾನೆ. ಇಂಥ ವಿಚಾರವನ್ನೇ ಅನುಭವ ಅಂತ ಕರೀತಾರೆ. ಇದನ್ನ ಗ್ರಹಣ ಮಾಡಬೇಕಾದ್ರೆ ಸ್ವಲ್ಪ ನಾವೆಲ್ಲ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ನಿಮ್ಮನ್ನು ಇಷ್ಟೆಲ್ಲರನ್ನು ಬಿಟ್ಟು ಬೇರೆ ಯಾರು ಹೇಳಿದ್ರೆ ಓಡೋದು. ನೀವ್ ಯಾಕೆ ಓಡೋದಿಲ್ಲ ಅಂದ್ರೆ ನಿಮ್ಗೆಲ್ಲ ಬಂದಲ್ಲ, ತಿಳ್ಕೊಂಡಿದ್ದೀವಿ ನಾವು. ನಿಮ್ಮ ಬಾಯಲ್ಲೂ ಸ್ವಲ್ಪ ಕೇಳಿದ್ದೀವಿ, ಕೂತ್ಕೊಂಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಆತ್ಮಬಂಧುಗಳಿಗೆ ನಿಜಕ್ಕೂ ಶಿವಯೋಗಿಗಳು ಏನ್ ಹೇಳಿದ್ರು, ವ್ಯಾಖ್ಯಾನಕಾರರು ಏನ್ ಹೇಳಿದ್ರು, ಅದನ್ನು ಯಥಾಮತಿಯಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ನೀವೆಲ್ಲ ಪ್ರಾಪ್ಯರಾದ್ರಿಂದ ನಿಮ್ಗೆ ಹೇಳಿದ್ದು ಎಷ್ಟು ಸಂತೋಷ ಅಂದ್ರೆ ಇಡೀ ಜಗತ್ತೇ ಹೇಳಿಬಿಟ್ಟಿದ್ದೀನಿ ನಾನೀಗ. ಅನೇಕ ಸಭೆ ಸಮಾರಂಭಗಳಲ್ಲಿ ಮಾತಾಡ್ತೀನಿ. ಆದ್ರೆ ಇಂತಹ ಶ್ರೋತೃಗಳು ಪೂರ್ವಜನ್ಮದ ಪುಣ್ಯದಿಂದ ಮಾತ್ರನೇ ನಮ್ಗೆ ಸಿಕ್ಕೋಕ್ ಸಾಧ್ಯ ಅಂತ ಹೇಳ್ತಾ, ಈಗೆಲ್ಲ ನಾವು ಪ್ರಸಾದದ ಕಡೆ ಹೋಗೋಣ ಅಂತ ಹೇಳ್ತಾ, 4 ಗಂಟೆಗೆ ಮತ್ತೆ ನಾವೆಲ್ಲ ಸೇರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸದ್ಗುರು